ಇವತ್ತು ನಾವು ಬಂದಿದ್ದೀವಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ. ಉದಯ್ ಶೆಟ್ಟಿ ಮುನಿಯಾಲ್ ಅವರನ್ನ ಇವತ್ತು ಅವರ ಮನದ ಮಾತು ಮತ್ತು ಮನೆಯ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ. ಕಾರ್ಕಳದಲ್ಲಿರುವಂತಹ ಕಚೇರಿ ದೇಶಕ್ಕೆಲ್ಲ ಜಗತ್ತಿಗೆ ಸ್ಫೂರ್ತಿ ಅದಾವ. ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಅನೌನ್ಸ್ ಆದ್ರೂ ಕೂಡ ಹೇಗೆ ಕಡಿಮೆ ಲೀಡಲ್ಲಿ ಸೋತ್ರಿ ಅಂತ. ಅವರ 20 ವರ್ಷದ ಮಾಡಿದ ದುರಾಡಳಿತ, ಬೇರೆ ಬೇರೆ ಇವರ ವಾಮಾಚಾರ, ಅವರು ಬರೀ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾರೆ. ನಾವು ಧಾರ್ಮಿಕವಾಗಿ ಅವರಿಗಿಂತಲೂ ಗಟ್ಟಿಯಾಗಿದ್ದೇವೆ. ಪಕ್ಕದಲ್ಲಿರೋರ್ನ ನಂಬಿ ಮೋಸ ಹೋಗ್ಬಿಟ್ರು ಅಂತ ಸತ್ಯನಾ ಸರ್? ಅದು ಕಂಟಿನ್ಯೂಸ್ ಗೆಲ್ಲೋದಕ್ಕೆ ರೀಸನ್ ಏನು ಅಂತ? ಅವರ ಸುಳ್ಳಿನ ಸರಮಾಲೆ. ಕಾಂಗ್ರೆಸ್ ಹಿಂದೂ ವಿರೋಧಿ, ಹಿಂದೂಗಳಿಗೆ ಕಾಂಗ್ರೆಸ್ಗೂ ಆಗ ಬರಲ್ಲ. ಏನ್ ಸರ್ ಅದು ಪ್ರತಿಮೆ ಪಾಲಿಟಿಕ್ಸ್? ಇಂಥ ಕೀಳು ಮಟ್ಟದ ಒಂದು ರಾಜಕೀಯ ಮಾಡಬಾರ್ದು. ನಾನು ಉಡುಪಿ ಜನ ಬುದ್ಧಿವಂತರಿದ್ದಾರೆ, ಅದಕ್ಕೆ 5 ಬಿಜೆಪಿ ಗೆದ್ದಿದೆ ಅಂತಾರೆ. 2,000 ದುಡ್ಡು ತಗೊಳ್ಬಾರ್ದು, ಫ್ರೀ ಬಸ್ಸಲ್ಲಿ ಹೋಗ್ಬಾರ್ದು. ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡೋರು ಯಾರು ಕೇಳಿದ್ರೆ ಅದರ್ ದೆನ್ ಕಾಂಗ್ರೆಸ್ ಪೀಪಲ್ಸ್. 15 ರಿಂದ 20 ಕೋಟಿ ಎಲೆಕ್ಷನ್ ಬೇಕಾಗ್ತದೆ. ಇಲ್ಲಿ ರೇಟ್ ಏನು ಅಂತ ಹೋಪ್ಸ್ ಇದೆಯಾ ಸರ್? ಕಾರ್ಕಳ ಕ್ಷೇತ್ರದ ಜನ ಕೈ ಹಿಡಿತಾರೆ ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಬ್ಯಾನರ್ ನೋಡಿದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಒಂದು ರಫ್ ಐಡಿಯಾ ಸಿಕ್ಕಿರುತ್ತೆ ನಾನು ಯಾರ ಒಂದು ಆಫೀಸ್ ಟೂರ್ ಮತ್ತು ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಸೊ ಉದಯ್ ಶೆಟ್ಟಿ ಮುನಿಯಾಲ್ ಅವರನ್ನ ಇವತ್ತು ಅವರ ಮನದ ಮಾತು ಮತ್ತು ಮನೆಯ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ. ಸೊ ನೋಡ್ತಾ ಇದ್ದೀರಿ, ಇದು ಕಾಂಗ್ರೆಸ್ನ ಕಚೇರಿ, ಕಾರ್ಕಳದಲ್ಲಿರುವಂತಹ ಕಚೇರಿ. ಸೊ ಪ್ರತಿನಿತ್ಯವೂ ಕೂಡ ಜನಸಾಮಾನ್ಯರು ಬರ್ತಾ ಇರ್ತಾರೆ. ಬಹುಶಃ ತುಂಬಾ ಹಳೆ ಕಾಲದ್ದು ಅಂತ ಅನ್ನಿಸ್ತದೆ ಈ ಕಚೇರಿ. ಆಮೇಲೆ ಬಲಭಾಗದಲ್ಲಿ ನೀವು ಗಮನಿಸಬಹುದು, ಒಂದು ಕಂಪ್ಲೀಟ್ ಸ್ಟೇಜ್ ತರ ಮಾಡ್ಕೊಂಡಿದ್ದಾರೆ. ಏನೇ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಾದ್ರೂ ಇದೇ ವೇದಿಕೆಯ ಮೂಲಕ ನಡೆಯುತ್ತೆ. ಸೊ ಇಲ್ಲಿ ನಮಗೆ ವೀರಪ್ಪ ಮೊಯ್ಲಿ ಅವ್ರ ಫೋಟೋ ಕಾಣಸಿಗುತ್ತೆ. ವೀರಪ್ಪ ಮೊಯ್ಲಿ ಅವರು ಇಲ್ಲಿಂದ ಆಯ್ಕೆ ಆಗಿದ್ದಂಥವ್ರು ಮತ್ತು ಒಂದು ಒಳ್ಳೆ ಹಿಡಿತ ಇದೆ. ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಸಚಿವರು. ಬನ್ನಿ ಇವತ್ತು ಉದಯ್ ಶೆಟ್ಟಿ ಅವರನ್ನ ಮಾತಾಡಿಸ್ತಾ ಹೋಗೋಣ. ಈಗಾಗಲೇ ಅನೇಕ ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಮತ್ತು ಮಾಜಿ ಶಾಸಕರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ. ಸೊ ಉದಯ್ ಶೆಟ್ಟರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ, ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ, ಗುಡ್. ಓಕೆ, ಸೊ ಎಷ್ಟು ವರ್ಷ ಹಳೆ ಆಫೀಸ್ ಸರ್ ಇದು? ಇದು ಬಹಳ ವರ್ಷ ಆಯ್ತು, ಒಂದು 25-30 ವರ್ಷ ಆಗಿರ್ಬೋದು. ವೆಲ್, ಆಫೀಸ್ ಮನೆ ಇದರಲ್ಲಿ ಸಿಕ್ಕಿದ ಹಳೆಯ ಆಫೀಸ್. ಓಕೆ, ವೆಲ್ ಸರ್, ಒಂದಷ್ಟು ಫೋಟೋಗಳಿದೆ. ಸೊ ಹೇಗೆ ಸ್ಫೂರ್ತಿ ಆಗ್ತಾರೆ ಇವರೆಲ್ಲರೂ ಕೂಡ ತಮಗೆ ಅಂತ? ಎಲ್ರು ಇವರು ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಸ್ಫೂರ್ತಿ ಆದವರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಬಿ.ಆರ್. ಅಂಬೇಡ್ಕರ್ ತತ್ವವನ್ನು ಈಗ ಜಗತ್ತೇ ಒಪ್ತಾ ಇದೆ. ಕೆಲವರೆಲ್ಲ ಮಾತಾಡ್ತಿರೋ ಅವ್ರ ಬಗ್ಗೆ, ಹಾಗೆ ಅದು ತಪ್ಪು. ಗಾಂಧೀಜಿ ಬಗ್ಗೆ ನಾವೇನ್ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ಸೋನಿಯಾ ಗಾಂಧಿ ಅವರು ಅಷ್ಟೇ ಎಷ್ಟು ದೊಡ್ಡ ತ್ಯಾಗಿ ಅಂತ ಗೊತ್ತಿದೆ. ರಾಹುಲ್ ಗಾಂಧಿ ಅವರ ಸಾಧನೆ ಗೊತ್ತಿದೆ. ನಮ್ಮೆಲ್ಲ ನಾಯಕರ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಹೇಳ್ಬೇಕಂತಿಲ್ಲ. ಈ ದೇಶದಲ್ಲಿ ಕ್ರಾಂತಿಕಾರಿಯಾದ ಶಿಕ್ಷಣ ನೀತಿಯನ್ನು ಅಥವಾ CET ಸಿಸ್ಟಮ್ ಅನ್ನು ತಂದು ಒಂದು ಎಲ್ಲ ಬಡವರ ಒಂದು ಮುಖದಲ್ಲಿ ಬೆಳಕನ್ನು ತಂದವರು. ಸಿದ್ದರಾಮಯ್ಯರ ಬಗ್ಗೆ ಏನು ಹೇಳ್ಬೇಕಂತಿಲ್ಲ. ಸುಮಾರು ದೇವರಾಜ ಅರಸು ನಂತರ ಹೆಚ್ಚಿನ ಕಾಲ ಕರ್ನಾಟಕವನ್ನು ಆಳಿದವರು, ಮುಖ್ಯಮಂತ್ರಿ ಹೆಗ್ಗಳಿಕೆ ಪಾತ್ರರಾದವರು, ಬಡವರ ಆಶಕ್ಕೆ. ನಮ್ಮ DK ಶಿವಕುಮಾರ್ ಅವರು ಅಷ್ಟೇ, ಏನಂದ್ರೆ ನಮ್ಮೆಲ್ಲರ ಚಿಲುಮೆ, ಒಂದು ಸ್ಫೂರ್ತಿಯ ಚಿಲುಮೆ ಅವರು. ನನಗೆ ಬಹಳ ಆಶ್ಚರ್ಯ ಆಗುದು ಸರ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಅನೌನ್ಸ್ ಆದ್ರೂ ಕೂಡ ಹೇಗೆ ಕಡಿಮೆ ಲೀಡಲ್ಲಿ ಸೋತ್ರಿ ಅಂತ. ಟಿಕೆಟ್ ಅನೌನ್ಸ್ ಬಗ್ಗೆ ಕಾದು ಕೂತ್ಕೊಂಡಿರ್ಲಿಲ್ಲ. ಪಕ್ಷ ಸಂಘಟನೆ ವ್ಯವಸ್ಥೆ ಇತ್ತು ನಮ್ಮ ಕೈಯಲ್ಲಿ. ಮತ್ತೆ ಜನರಿಗೆ ಕಾಂಗ್ರೆಸ್ನ ಬಗ್ಗೆ ಬರ್ಬೇಕೆನ್ನುವ ಆಸೆ ಇದ್ದಿತ್ತು. ಅದು ಸ್ವಲ್ಪ ಅವರ ಕುತಂತ್ರದಿಂದ ತಪ್ಪಿ ಹೋಯಿತು. ಇಲ್ಲದ ಖಂಡಿತ ವಿಪಕ್ಷ ಅಂದ್ರೆ ಬಿಜೆಪಿ ಅವರು, ಅದರಿಂದ ಸುನೀಲ್ ಕುಮಾರ್ ಅವರ 20 ವರ್ಷದ ಮಾಡಿದ ದುರಾಡಳಿತ, ಅವರು ಮಾಡಿದ ತಪ್ಪಿನಿಂದ, ಮತ್ತೆ ಅವರ ಸ್ವಯಂ ಪ್ರೇರಿತ ಇದರಿಂದಾಗಿ ಮತ್ತೆ ಕಾಂಗ್ರೆಸ್ ಬೇಕೆನ್ನುವ ಬಯಕೆ ಜನರಿಗಿತ್ತು. ಹಾಗಾಗಿ ಜನ ನಾವು ಸಹ ಹೇಗಿದ್ದೇವೆ ಸಮಾಜದಲ್ಲಿ ಅಂತ ನೋಡ್ಕೊಂಡು ಬಂದಿದ್ದಾರೆ ಸುಮಾರು 25 ವರ್ಷದಿಂದ. ಹಾಗೆ ಅದನ್ನೆಲ್ಲ ನೋಡಿ ಅವಕಾಶ ಕೊಡ್ಬೇಕಂತ ನಿರ್ಧರಿಸಿದ್ರು, ಕೈಗೂಡ್ಲಿಲ್ಲ. ಸರ್, ನಿಮ್ ಕಚೇರಿ ಹೇಗ್ ವರ್ಕ್ ಮಾಡುತ್ತೆ ಅಂತ? ನಮ್ಮಲ್ಲಿ ಸ್ಟಾಫ್ ಇದ್ದಾರೆ, ಅವರು
ಎಲ್ಲ ದಿನ ಇಲ್ಲಿ ಸಿಗ್ತಾರೆ. ಆಯ್ತಾರ ಒಂದು ಬಿಟ್ಟು ಶೋಭಕ್ಕ ಅಂತ ಅವರಲ್ಲಿ ಫುಲ್ ಟೈಮ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಜನ ಬಂದ್ರೆ ಅವ್ರಿಗೆ ಸ್ಪಂದಿಸುವ ಕೆಲಸವನ್ನು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನ್ ಅಹವಾಲುಗಳನ್ನ ಹೆಚ್ಚಾಗಿ ತಗೊಂಡ್ ಬರ್ತಾರೆ ಸರ್ ಇಲ್ಲಿ ಈ ಭಾಗದಲ್ಲಿ? ಒಂದು ಜಾಬ್ ಕೆಲಸ ಇಲ್ಲ ಅಂತ, ಉದ್ಯೋಗದ ಸಮಸ್ಯೆ ಹೆಚ್ಚಿಗೆ ಆಗಿದೆ. ಮತ್ತೆ ಬಡವರು, ಅವರಿಗೆ ಹುಷಾರಿಲ್ಲ, ಅವರಿಗೆ ಕಷ್ಟ ಕಾರ್ಪಣ್ಯ, ಅವ್ರದ್ದು ಮನೆ ಕಟ್ಟಲಿಕ್ಕೆ ತೊಂದರೆ ಇದೆ. ಮತ್ತೆ ಕೆಲವೆಲ್ಲ ಇದೆ ನಮ್ಮ ಸಂಘ ಸಂಸ್ಥೆಗಳು, ಅವರಿಗೆ ನೆರವಿನ ಬಗ್ಗೆ ಇರ್ಬೋದು. ಅವರ ಸಂಘ ಅದೇ ಮೇನ್ ಆಗಿ ವಿದ್ಯಾಭ್ಯಾಸ ಮತ್ತೆ ಅವರ ಇದ್ರದ್ದು ಏನ್ ಹೇಳ್ತಾರೆ ಕಾಯಿಲೆ ಹುಷಾರಿಲ್ಲದಿದ್ದವರು, ಅದರ ಬಗ್ಗೆ ಜಾಸ್ತಿಯಾಗಿ ಜನ ಬರ್ತಾರೆ. ಮತ್ತೆ ಉದ್ಯೋಗವನ್ನು ಹಾರೈಸಿಕೊಂಡು ಮಕ್ಕಳು ಕಲ್ತಿದ್ದಾರೆ, ಡಿಗ್ರಿ ಆಗಿದೆ, BA ಆಗಿದೆ, ಬೇರೆ ಬೇರೆ ಕೋರ್ಸ್ ಮಾಡಿದ್ದಾರೆ, ಕೆಲಸ ಇಲ್ಲ ಅನ್ನೋ ದೊಡ್ಡ ದೊಡ್ಡ ಸಮಾಜದ ಸವಾಲು ಏನಂದ್ರೆ ಯುವಕರಿಗೆ ಕೆಲಸದ ಬಗ್ಗೆ. ನಾನು ಕಂಡುಕೊಂಡ ಹಾಗೆ ಕಾಯಿಲೆ ಬಿಡಿ ಅದು ಇದ್ದದ್ದೇ ಬರ್ತಾ ಇದೆ ಪಾಪ, ಅದಕ್ಕೆ ಸ್ಪಂದಿಸಬಹುದು. ಶಿಕ್ಷಣವೂ ಅಷ್ಟೇ, ಪ್ರೈವೇಟ್ ಶಾಲೆಯಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಬಟ್ ಓದಿ ಆದ ನಂತರ ಏನೆನ್ನೋ ಬಗ್ಗೆ ಸ್ವಲ್ಪ ಸಮಸ್ಯೆ ತುಂಬಾ ಇದೆ. ಸರ್, ನನಗೆ ಯಾವಾಗ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸೋತಿರುವಂತಹವ್ರನ್ನು ಕೂಡ ಮಾತಾಡಿಸ್ತಾ ಇದ್ದೀನಿ. ನನಗೆ ಬಹಳ ಆಶ್ಚರ್ಯ ಆಗುದು ಅಂತಂದ್ರೆ ಗೆದ್ದವ್ರ ಹತ್ರ ಹೋದಾಗ ಏನೋ ಒಂದು ಕೆಲಸ ಆಗುತ್ತೆ, ಸೋತವ್ರ ಹತ್ರ ಏನ್ ನಿರೀಕ್ಷೆ ಇಟ್ಕೊಂಡ್ ಬರ್ತಾರೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಅದು ಡಿಪೆಂಡ್ಸ್, ನಿಮ್ಮ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗಿದೆ. ನೀವು ಎಷ್ಟರ ಮಟ್ಟಿಗೆ, ನೀವು ಸೋಲು ಗೆಲುವು ಅದು ಡಿಫ್ರೆಂಟ್ ಇಶ್ಯೂ. ಬಟ್ ನೀವು ಒಂದ್ಸಲ ಜನರ ಸೇವೆ ಮಾಡಬೇಕು, ಅವ್ರಿಗೆ ಸ್ಪಂದಿಸಬೇಕಂದ ಮೇಲೆ ನೀವು ಶುಡ್ ಬಿ ದೇರ್ ವಿತ್ ದ ಪೀಪಲ್ ಅಷ್ಟೇ. ಹಾಗಾಗಿ ನಾವು ಜನರೊಂದಿಗೆ ಇರ್ತೇವೆ. ಹಾಗೆ ಜನ ಬರ್ತಾರೆ, ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅದಕ್ಕೆ ಪ್ರತಿಸ್ಪಂದನೆ ಮಾಡ್ತೇವೆ. ಹೆಚ್ಚಿನ ಕೆಲಸ ಆಗ್ತದೆ, ಒಂದೆರಡು ಆಗದೇನೆ ಇರ್ಬೋದು. ಅದು ಆಗ್ತದೆ ಇಲ್ಲುವ ವಿಷಯ ಅಲ್ಲ. ಅವ್ರಿಗೆ ಸ್ಫೂರ್ತಿಯಾಗಿರ್ಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು, ಅವ್ರಿಗೆ ವಿಷಯವನ್ನು ಹೇಳ್ಬೇಕು. ಎಲ್ಲ ಕೆಲಸ ಆಗ್ತದೆ ಅಂತಲ್ಲ, ಅದು ಡೈರೆಕ್ಟ್ ಅವ್ರು ಇಂಡೈರೆಕ್ಟ್ ಆಗಿ ಆದ್ರೂ ಮಾಡಿಕೊಡ್ಬೇಕು. ಕೆಲವು ಡೈರೆಕ್ಟ್ ಆಗಿ ಆಗಲ್ಲ, ಇಂಡೈರೆಕ್ಟ್ ಆಗಿ ಮಾಡ್ಬೇಕು. ಅಥವಾ ಯಾರು ಮಾಡ್ತಾರೆ ಅವರ ಮೂಲಕ ಅವ್ರಿಗೆ ಸರಿಯಾದ ಅಡ್ರೆಸ್ ಅನ್ನು ಕೊಡ್ಬೇಕು. ಇಂಥ ವೃತ್ತದ್ರು ನಿಮ್ಮ ಕೆಲಸ ಆಗ್ತದೆ, ಇದನ್ನು ಮಾಡಿಕೊಳ್ಳಿ, ನಾನು ಹೇಳ್ತೇನೆ ಅಂತೇಳಿ ಅವ್ರಿಗೆ ಆ ರೀತಿಯಲ್ಲಿ ನಾವು ಅವರಿಗೆ ಗೈಡ್ ಮಾಡ್ಬೇಕು. ಒಳ್ಳೆ ರೀತಿಯಲ್ಲಿ ಅವ್ರೇನು ಆಸೆಯಲ್ಲಿ ಬರ್ತಾರೆ, ಅವ್ರಿಗೆ ಯಾವಾಗ್ಲೂ ನಿರಾಸೆ ಆಗ್ಬಾರ್ದು. ಅವರು ನಮ್ಮಾಗೆ ಮನುಷ್ಯರು ಆಸೆ ಇಟ್ಕೊಂಡು ಬರ್ತಾರೆ. ಮತ್ತೆ ಪಕ್ಷ ಈಗ ರೂಲಿಂಗ್ ಅಲ್ಲಿ ಇದೆ, ರೂಲಿಂಗ್ ಪಕ್ಷದ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ಕೆಲಸ ಸ್ಪಂದಿಸುವ ಕೆಲಸ ನಾವು ಮಾಡ್ಬೇಕು. ಸರ್, ನಾನು ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಬಹುದೊಡ್ಡ ರಾಜಕಾರಣಿ ಹೇಳ್ತಾ ಇದ್ರು, ಜನಕ್ಕೆ ನಾವು ಕನ್ವೆ ಮಾಡ್ತೀವಿ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ. ಕೆಲವೊಂದು ಟೈಮ್ ಆಗದೆ ಇರುವಂತಹ ಕೆಲಸದ ಬಗ್ಗೆ ಪ್ರೆಷರ್ ಜಾಸ್ತಿ ಮಾಡಿದಾಗ ಅವರಿಗೆ ಸುಳ್ಳು ಹೇಳಿ ವಾಪಸ್ ಕಳಿಸ್ಬಿಡ್ತೀವಿ, ಮಾಡ್ಕೊಡೋಣ ಅಂತ. ನೀವ್ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂತ ಒಪ್ಪದೇ ಇರುವಂತವ್ರಿಗೆ? ಅಂತದ ನಾವೇನು ಕೆಲಸ ಇಲ್ಲ, ನಾವೇನಿದ್ರು ನೇರ ನಮ್ಮ ಹತ್ರ ಆಗ್ತದೆ, ಆಗುದಿಲ್ಲ ಏನೋ ಸೊಲ್ಯೂಷನ್ ಇದ್ದೇ ಇರ್ತದೆ. ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಇದ್ದೇ ಇದೆ. ಅರ್ಥ ಆಗಿಲ್ಲ? ಅದು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲವೇ ಇಲ್ಲ ಈ ಸಮಾಜದಲ್ಲಿ. ನನ್ನ ಅಭಿಪ್ರಾಯ ಪ್ರಕಾರ ಸುಳ್ಳು ಹೇಳಬಾರ್ದು. ಅದಕ್ಕೆ ಏನು ಹೇಗೆ ಆಗ್ತದೆ, ಏಕೆ ಆಗುದಿಲ್ಲ ಏನ್ ಮಾಡ್ಬೇಕು. ಈಗ ಇಲ್ಲದ್ರೆ ನೀವು ತಂದ ಸಮಸ್ಯೆ ಅದು ಸಮಸ್ಯೆ ಅಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ದಿಸ್ ಇಸ್ ನಾಟ್ ದ ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಅಲ್ಲ, ಇದನ್ನ ನೀವು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಹೀಗೆ ಸೊಲ್ಯೂಷನ್ ಇದೆ ಅಂತ. ಆ ರೀತಿಯಲ್ಲಿ ಯಾವ್ದೋ ಪರ್ಟಿಕ್ಯುಲರ್ ಕೇಸ್ ಇದ್ರೆ ನಾನು ನಿಮ್ಗೆ ಆನ್ಸರ್ ಮೂಲಕ ಹೇಳ್ಬೋದು. ಇಲ್ಲ ನಮ್ಮಲ್ಲಿ ಯಾರಿಗೂ ಬಂದವರಿಗೆ ಇಲ್ಲ ಅನ್ನೋ ಮಾತಿಲ್ಲ. ಅದು ಯಾವ್ದಾದ್ರು ರೀತಿಯಲ್ಲಿ ಉಂಟು, ಹೇಗೆ ಉಂಟು ಅಂತ ಆ ಸಮಸ್ಯೆಗೆ ಸರಿಯಾಗಿ ಉಂಟು ಅದು. ಸರ್, ಒಟ್ಟು ಎಷ್ಟು ಸ್ಟಾಫ್ ವರ್ಕ್ ಮಾಡ್ತಾರೆ ಅಂತ? ನಮ್ಮಲ್ಲಿ ನನ್ನ ಜೊತೆಗೆ 4 ಜನ ಇದ್ದಾರೆ. ಒಬ್ರು ನನ್ನ ಜೊತೆಗೆ ಇದ್ದಾರೆ, ಇನ್ನೊಬ್ರು ಇನ್ನೊಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಇಬ್ರು ಕೆಲಸ ಮಾಡ್ತಾರೆ. ಮತ್ತೆ ಸುಮಾರು ಜನ ಎವ್ರಿ ಪಂಚಾಯತ್ ಲೆವೆಲ್ ಅಲ್ಲಿ ಒಬ್ಬರ ಇಬ್ರು ಖಾಯಂ ಕೆಲಸ ಮಾಡ್ತಿದ್ದಾರೆ, ಎವ್ರಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ. ಸರ್, ಮತ್ತೊಂದು ಪ್ರಶ್ನೆ, ಕಾಂಗ್ರೆಸ್ನ ಹೇಗೆ ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ ಈ ಭಾಗದಲ್ಲಿ ಅಂತ? ಯಾಕೆಂತಂದ್ರೆ ಹಿಂದುತ್ವ ಅನ್ನುವಂತಹ ಅಜೆಂಡಾಗಳ ಮೇಲೆ ಹೆಚ್ಚಿನದಾಗಿ ರಾಜಕೀಯ ಈ ಭಾಗದಲ್ಲಿ ನಡೆಯುತ್ತೆ ಅಂತ. ಖಂಡಿತ ಅದೊಂದು ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಅವರು ಬರೀ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾರೆ. ನಾವು ಧಾರ್ಮಿಕವಾಗಿ ಅವರಿಂದಲೂ ಗಟ್ಟಿಯಾಗಿದ್ದೇವೆ. ನಮ್ಗೆ ನಮ್ಮ ಬೇರೆ ಧರ್ಮದ ಬಂಧುಗಳು ನೀವು ಹಿಂದೂ ಧರ್ಮವನ್ನು ನೀವು ಆಚರಣೆ ಮಾಡಬೇಡಿ ಅಥವಾ ಅದನ್ನು ನೀವು ಏನ್ ಹೇಳ್ತಾರೆ ಹೆಚ್ಚಿಗೆ ಇದು ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ನಾವು ನಮ್ಮ ಧರ್ಮ ಮಾಡ್ತೇವೆ, ನೀವು ಧರ್ಮವನ್ನು ಗಟ್ಟಿಯಾಗಿ ಪಾಲಿಸಿ. ಬಟ್ ಅದು ಪ್ರಚಾರದ ಸೊತ್ತಾಗಿರ್ಬಾರ್ದು, ಅದು ಆಡಂಬರ ಸೊತ್ತಾಗಿರ್ಬಾರ್ದು, ಅದು ಆಚರಣೆ ಸೊತ್ತಾಗಿರ್ಬೇಕು. ಈಗ ಏನ್ ದೊಡ್ಡ ಸವಾಲು ಏನಿದೆ ಅಂದ್ರೆ, ಈಗ ಆಡಂಬರವೇ ದೊಡ್ಡದಾಗಿದೆ, ಆಚರಣೆಯ ಮಹತ್ವವೇ ಕಳ್ಕೊಂಡಿದೆ. ನೀವು ಯಾವ ಕಾರ್ಯಕ್ರಮದಲ್ಲಿ ನೋಡ್ಬೋದು, ಫಂಕ್ಷನ್ ನೋಡ್ಬೋದು, ಅಥವಾ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೋಡ್ಬೋದು. ನಾವು ಆಡಂಬರವನ್ನು ಬಿಟ್ಟರೆ ನಮ್ಮ ಸಮಾಜ ಬಹಳ ಸುದೃಢವಾದ ಸಮಾಜ ಇದೆ ಅಂತ ನನ್ನ ಒಂದು ಅನಿಸಿಕೆ ಸಹ ವಾಸ್ತವ ಸತ್ಯ ಸಹ ಹೌದು. ಸರ್, ಇನ್ಫ್ಯಾಕ್ಟ್ ಈ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಹೆಚ್ಚಿನದಾಗಿ ಬರೋದಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿನ ಜನರ ಬಗ್ಗೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಹೇಗ್ ಡಿಫೆಂಡ್ ಮಾಡ್ತೀರಿ ಅದನ್ನ ಅಂತ? ಇಲ್ಲ, ಹಾಗೇನಿಲ್ಲ. ಇಲ್ಲಿ ಕೆಲಸಗಳ ಸುಸೂತ್ರವಾಗಿ ನಡೀತೇವೆ. ಜಿಲ್ಲಾಡಳಿತದಿಂದ ಇರ್ಬೋದು ಅಥವಾ ಜನರ ವೈಯಕ್ತಿಕ ಸಮಸ್ಯೆಗೆ ಇರ್ಬೋದು, ಪಂಚ ಗ್ಯಾರಂಟಿಯ ಮೂಲಕ ಜನರ ಬದುಕಿಗೆ ಒಂದು ಬೆಳಕನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಅದು ಸಹ ಒಳ್ಳೆ
ಕಾಯವಾಚ ಮನಸ್ಸು ಒಳ್ಳೆ ರೀತಿ ಹೋಗ್ತಾ ಉಂಟು. ನಮ್ಮಲ್ಲಿ ಸ್ವಲ್ಪ ಈ ನಿಮ್ಮ ಶಕ್ತಿ ಯೋಜನೆಯ ಬಸ್ಸಿನ ಬಗ್ಗೆ ಸ್ವಲ್ಪ ನಮ್ಗೆ ಬೇಸರ ಇದೆ. ಯಾಕಂದ್ರೆ ಅದಷ್ಟು ಎಫೆಕ್ಟಿವ್ ಆಗಿ ಇಲ್ಲಿ ಬರಲಿಲ್ಲ, ನಮ್ಮ ಕಾರ್ಕಳದಲ್ಲಿ ಬರ್ಬೇಕಿತ್ತು ಆಕ್ಚುಲಿ. ಯಾಕಂದ್ರೆ ನಿಮ್ಮ ಬೇರೆ ಇಡೀ ರಾಜ್ಯಾದ್ಯಂತ ಅದು ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ವರ್ಕ್ ಆಗದೆ ಇರೋದು ಹೇಗೆ? ಅಲ್ಲ ಹಾಗಲ್ಲ, ನಾವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಕೆಲಸಕ್ಕೆ ಹೋಗೋರಿಗೆಲ್ಲ, ಮಹಿಳೆಯರಿಗೆ ಫ್ರೀ ಆಗಿ ಸಿಕ್ಕಿದ್ರೆ ಅದು ದೊಡ್ಡ ಸರ್ಕಾರದ ಕೊಡುಗೆ ಅಲ್ವಾ. ಅದು ನಾವು ರೂಟ್ ಅನ್ನು ಮ್ಯಾಪ್ ಮಾಡಿ ಎಲ್ಲ ಕೊಟ್ಟಿದ್ದೇವೆ. ಬಟ್ ಇಲ್ಲಿ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಇವೆ. ಅದರಿಂದ ಅದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ. ರಾಮಲಿಂಗ ರೆಡ್ಡಿ ಅವರು ಖುದ್ದಾಗಿ ಮಾತಾಡಿದ್ದೇವೆ. ಆದಷ್ಟು ಬೇಗ ಅದನ್ನು ಸೊಲ್ಯೂಷನ್ ಮಾಡ್ತೇವೆ ಅಂತ ನಮ್ಮ DC ಅವರಿಗೂ ಮಾತಾಡಿದ್ದೇನೆ. ಸೊಲ್ಯೂಷನ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆಕ್ಚುಲಿ ನಮ್ಮ ನಕ್ಸಲ್ ಪೀಡಿತ ಪ್ರದೇಶ ಮತ್ತೆ ತುಂಬಾ ಕೆರವಾಶೆ, ಶಿರ್ಲಾಲು, ಅಂಡಾರು, ಸೋಮೇಶ್ವರ, ಮುನಿಯಾಲು, ಕಬ್ಬಿನಾಲಿ ಇದೆಲ್ಲ ಗ್ರಾಮೀಣ ಭಾಗಗಳಿವೆ. ಅಲ್ಲಿಗೆ ಸರ್ಕಾರಿ ಬಸ್ಸು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗ್ತದೆ. ಹೆಚ್ಚು ಬೇಕಾದ್ರೆ 2 ಬಸ್ ಬೇಕಾದಷ್ಟು ಟ್ರಿಪ್ ಓಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಆ ಬಗ್ಗೆ ಅದು ಲೇಟ್ ಆದ ಬಗ್ಗೆ ಸ್ವಲ್ಪ ನಮ್ಗೆ ವೈಯಕ್ತಿಕವಾಗಿ ಬೇಸರ ಇದೆ. ಅದು ಮುಂದಿನ ದಿನದಲ್ಲಿ ಸರಿಪಡಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಸರಿ ಆಗ್ತದೆ ಅನ್ನೋ ಒಂದು ನಮ್ಗೆ ವಿಶ್ವಾಸ ಸಹ ಇದೆ. ಓಕೆ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಸರ್ ಈ ಮ್ಯಾಟರ್ ಅಲ್ಲಿ. ಯಾಕೆಂತಂದ್ರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲೋ ಕಟ್ಟ ಕಡೆಯ ಭಾಗದಲ್ಲೂ ಕೂಡ ಸಿಗ್ತಾ ಇದೆ. ಬಟ್ ಈ ಭಾಗದಲ್ಲಿ ಯಾಕೆ ಆ ತರದ ಪರಿಸ್ಥಿತಿ? ಕನ್ವೆ ಆಗ್ತಿಲ್ವಾ ಪ್ರೈವೇಟ್ ಬಸ್ ಅವರು ಅಥವಾ ಹೇಗೆ ಅಂತ? ಇಲ್ಲ, ಪ್ರೈವೇಟ್ ಬಸ್ ಅವರು ಇದ್ದಾರೆ, ಕೆಲವು ದುಷ್ಟ ಶಕ್ತಿಗಳಿದ್ದಾರೆ, ಅನ್ಯ ಪಾರ್ಟಿಯವರು. ಅವರೇ ಹೋಗಿ ಕೋರ್ಟಿಗೆ ಸ್ಟೇ ತರೋದು, ಮತ್ತೆ ಜನರ ಹತ್ರ ಅದನ್ನು ಪ್ರತಿಬಿಂಬಿಸುದು, ಸರ್ಕಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಹೆಸರು ಹೇಳಿದ್ರೆ ಜಾಸ್ತಿ ಆಗ್ತದೆ. ಆ ಹಂತಕ್ಕೆ ಬೇಡ ಅಂತ ನಾವು ಸುಮ್ಮನಿದ್ದೇವೆ. ಯಾಕಂದ್ರೆ ಅನ್ಯ ಪಾರ್ಟಿಯಲ್ಲಿ ಇರ್ತಾರೆ, ಅವ್ರು ಇಲ್ಲಿ ಬಸ್ ಬರಬಾರ್ದು, ಸುಮ್ಮನೆ ಕೋರ್ಟ್ ಸ್ಟೇ ಹಾಕೋದು. ಅದು ಭಾರ ಇದ್ದಾಗ ಮಾಡುದು, 5-6 ತಿಂಗಳು ಬರುವ ವ್ಯವಸ್ಥೆಯನ್ನು ನಾಶ ಮಾಡುದು. ಮೊನ್ನೆ ಪಳ್ಳಿಯಲ್ಲಿ, ನಮ್ಮ ಪಳ್ಳಿ ನಿಂಜೂರಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಮಕ್ಕಳಿಗೆಲ್ಲ ಬಹಳ ಚೆನ್ನಾಗಿ ನಡೀತಾ ಇತ್ತು. ಒಬ್ರು ಉಡುಪಿಯವರೇ ಪ್ರಭಾವಿ ವ್ಯಕ್ತಿ ಹೋಗಿ ಸ್ಟೇ ತಂದದನ್ನು ನಿಲ್ಸಿ ಬಿಟ್ಟಿದ್ದಾರೆ. ಈಗ ಎಷ್ಟು ದುರಂತ ನೋಡಿ. ಹೇಳಂಗಿಲ್ವಾ ಸರ್? ರೂಲ್ಸ್ ಏನಾದ್ರು ಇದೆಯಾ? ರೂಲ್ಸ್ ಅಂತ ಹೇಳಿ ಅಲ್ಲ, ಗೊತ್ತಿದೆ. ಅಲ್ಲಿ ಸ್ಟೇ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಹೋಗಿ ನೀವು ತೆಗೆದು ನೀವು ಈ ಬಗ್ಗೆ ಆಕ್ಚುಲಿ ನೀವು ಮಾಧ್ಯಮದವರು ಇಡೀ ಸಮಾಜದ ಕಣ್ಣು ತೇರಿಸುವವರು. ನನ್ನ ಒಂದು ಸಮಸ್ಯೆ ಇದೆ, ಇದನ್ನು ನೀವು ಓಪನ್ ಮಾಡಿ ಕೊಡ್ಬೇಕು. ಉಡುಪಿ ಜಿಲ್ಲಾಧಿಕಾರಿ ಇರ್ಬೋದು, RTO ಅವರು ಇರ್ಬೋದು, ಕ್ವಶನ್ ಮಾಡ್ಬೇಕು. ಗೊತ್ತಾಗಿಲ್ವಾ? ನಾವು ಕೊಟ್ಟ ರಿಕ್ವೆಸ್ಟ್ ಲೆಟರ್ ನಿಮ್ಗೆ ಕೊಡ್ತೇವೆ. ಅದಂತ ಈ ಕನಿಷ್ಠ ಪಕ್ಷ 2 ಬಸ್ ಕೊಟ್ಟಿದ್ದಾರೆ, ಅದನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಮತ್ತೆ ಸ್ಟೇ ಬಂದನ್ನು ಯಾಕೆ ವೇಕೇಟ್ ಮಾಡ್ತಾ ಇಲ್ಲ? ನಿಮ್ಗೆ ಇಚ್ಛಾಶಕ್ತಿ ಇಲ್ವಾ? ಯಾಕೆ ಮಾಡ್ತಾ ಇಲ್ಲ? ನಮ್ಮ ಅಧಿಕಾರಿಗಳಿಂದ ಪ್ರಶ್ನಿಸಬೇಕು. ಅದಾದ್ರೆ ನಮ್ಗೆ ಸಂತೋಷ. ಇದು ನಿಮ್ಮ ಮೂಲಕ ಆಗ್ಬೇಕು. ನಾವು ಮಾಡುವ ಕೆಲಸವನ್ನು ಮಾಡ್ತಿದ್ದೇವೆ, ನೀವು ಇದಕ್ಕೆ ಧ್ವನಿಗೂಡಿಸಿದ್ರೆ ಇದು ಬಹಳ ಫಾಸ್ಟ್ ಆಗಿ ಆಗ್ತದೆ ನನ್ನ ನಂಬಿಕೆ. ಓಕೆ ಸರ್, ನನಗೆ ಬಹಳ ಜನ ಹೇಳ್ತಿದ್ರು ಲೈಕ್ ಅವ್ರಿಗೆ ದೈವ ಭಕ್ತಿ ಜಾಸ್ತಿ ಇದೆ, ದೇವ್ರನ್ನ ತುಂಬಾ ನಂಬ್ತಾರೆ, ಹಾಗೆ ಕೆಲವ್ರನ್ನ ಅಕ್ಕಪಕ್ಕದಲ್ಲಿರೋರ್ನ ನಂಬಿ ಮೋಸ ಹೋಗ್ಬಿಟ್ರು ಅಂತ. ಸತ್ಯನಾ ಸರ್ ಅದು? ನಂಬಿ ಮೋಸ ಹೋಗುದು ಎಲ್ಲ ಸಮಾಜದಲ್ಲಿ ಇದ್ದದ್ದೇ. ಅದು ಯಾರೋ ನಂಬಿ ಹೋಗ್ತೇವೆ, ನಂಬದೇ ಹೋಗ್ತೇವೆ ಬೇರೆ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುದು. ರಿಸಲ್ಟ್ ಕೊಡೋರು ಒಬ್ರು, ನಿಮ್ಗೆ ಗೊತ್ತಿದೆ ಅಲ್ಲ ಎಲ್ರಿಗೂ. ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಮನಸ್ಸಿಗೆ ಒಪ್ಪುವ ಹಾಗೆ. ಅದು ಎಲ್ರಿಗೂ ಒಪ್ಪಿಗೆ ಆಗ್ತದೆ ಇಲ್ಲ. ಮತ್ತೆ ಒಂದು ದೊಡ್ಡ ಪಕ್ಷ, ದೊಡ್ಡ ವ್ಯವಸ್ಥೆ ಅಂದ್ಮೇಲೆ ಮೇಲೆ ಕೆಳಗೆ ಅದು ಅವರು ಇವರೆಲ್ಲ ಇದ್ದೇ ಇರ್ತಾರೆ. ಅದರ ಬಗ್ಗೆ ಇನ್ನೀಗ ನಾವು ಮಾತನಾಡೋ ಸಮಯ ಇದಲ್ಲ ನಮ್ಗೆ. ಮುಂದೆ ನಾವು ಆದದ್ದು ಆಗಿ ಹೋಗಿದೆ, ಮುಂದೆ ಏನು ಆಗ್ಬೇಕಂದ್ರೆ ಈಗ ನಮ್ಮಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಪಂಚಾಯತ್ ಇಲೆಕ್ಷನ್ಸ್ ಬರ್ತಾ ಉಂಟು. ಈ ಸಾಲು ಚುನಾವಣೆ ನಮ್ಮ ಕಾರ್ಯಕರ್ತರ ಚುನಾವಣೆ. ಈ ಚುನಾವಣೆಯಲ್ಲಿ ಅವರಿಗೆಲ್ಲ ಅಧಿಕಾರ ಸಿಕ್ಕಿದ್ರೆ ಅವರು ಒಂದಷ್ಟು ಸಮಾಜಮುಖಿಯಾಗಿ ಅವರ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಬರ್ತದೆ. ಈ ಅವಕಾಶ ವಂಚಿತರಾಗಿ ನಮ್ಮ ಕಾರ್ಕಳದ ಜನ ಸುಮಾರು 20 ವರ್ಷ ಆಯ್ತು ಸುನಿಲ್ ಕುಮಾರ್ ಅವರ ದುರಾಡಳಿತಕ್ಕೆ ಬಲಿಯಾಗಿ. ನೀವು ನಂಬಲಿಕ್ಕಿಲ್ಲ, ಕಾರ್ಕಳದಲ್ಲಿ ಒಂದು ಮಗು ನಂಗೆ ಸುನಿಲ್ ಕುಮಾರ್ ಜಾಬ್ ಸಿಕ್ಕಿದೆ ಅಂತ ಬಂದು ನೀವು ಹೇಳಿದ್ರೆ, ನಾನು ಹೇಳಿದ ಒಂದು ಜನ 20 ವರ್ಷದಿಂದ ಇವರಲ್ಲಿ ಇಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಸರ್ಕಾರದಲ್ಲಿ MLA ಆಗಿ 4 ಟರ್ಮ್ ಮಿನಿಸ್ಟರ್ ಆಗಿದ್ದವರು ಸಮೇತ ಒಂದು 100 ಜನ 100 ಬಿಡಿ 3 ಜನ ಕೆಲಸ ಕೊಟ್ಟಿದ್ರೆ ಪರವಾಗಿಲ್ಲ. ಅಂತ ದುಸ್ಥಿತಿಯಲ್ಲಿ ನಮ್ಮ ಕಾರ್ಕಳ ತಾಲೂಕಿದೆ. ಇವತ್ತು ಮಕ್ಕಳಿಗೆ ಜಾಬ್ ಇಲ್ಲ, ಕೆಲಸ ಇಲ್ಲ ಅನ್ನೋ ಪರಿತಪಿಸ್ತಿದ್ದಾರೆ. ಇಂಜಿನಿಯರಿಂಗ್ ಆದವರು 10,000 15,000 ಸಂಬಳದಲ್ಲಿ ದುಡಿಯುವಂತ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಏನಾದ್ರೂ ಒಂದು ಫ್ಯೂಚರ್ ಸೊಲ್ಯೂಷನ್ ಆಗ್ಬೇಕಂತ ನಮ್ದು ಒಂದು ಕನಸಿತ್ತು. ಅದು ಈಗ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಈಗ ಇನ್ನು ನೋಡ್ಬೇಕು ಮುಂದಿನ ದಿನದಲ್ಲಿ. ಕರೆಕ್ಟ್ ಸರ್. ಜನಕ್ಕೆ ತಮಗೆ ಸಿಗಬೇಕಾದ್ದು ಸಿಗದೇ ಇದ್ದಾಗ ಸೋಲಿಸುವುದರ ಮೂಲಕ ತಮ್ಮ ಆಕ್ರೋಶವನ್ನ ತೋರಿಸಿಕೊಳ್ತಾರೆ. ಆದ್ರೆ ಸುನಿಲ್ ಕುಮಾರ್ ಅವರನ್ನು ಯಾಕೆ ಸೋಲಿಸ್ತಾ ಇಲ್ಲ? ಕಂಟಿನ್ಯೂಸ್ ಗೆಲ್ಲೋದಕ್ಕೆ ರೀಸನ್ ಏನು ಅಂತ? ಡಿಪೆಂಡ್ಸ್. ನಿಮ್ಗೆ ನಾನು ಹೇಳಿದೆ ಅಲ್ವಾ ಹಿಂದೆ, ಅದು ಬೇರೆ ಬೇರೆ ಕಾರಣಗಳು. ಅವರ ಸುಳ್ಳಿನ ಸರಮಾಲೆ, ಸುರಿಗೆ ಸುಚೇತಾ ಶೆಟ್ಟಿಯ ಕೊಲೆ ಹೇಳ್ಕೊಂಡು ಬಂದ್ರು. ಗೋಪಾಲ್ ಭಂಡಾರಿ ಅವರ ಸಂಬಂಧ ಅವ್ರು ಕೊಂದ್ರ ಅಂತ ಹೇಳಿ, ಅವರ ತಾಯಿ ಟ್ರ್ಯಾಕ್ಟರ್ ಅನ್ನು ತಗೊಂಡಿದ್ದಾರೆ ಸರ್ಕಾರದಂತ ಸುಳ್ಳು ಹೇಳಿದ್ರು. ಇದು ಅಕ್ಷರ. ಅದು ತಂದುಗುಳ್ಳಿ ನಾನು ಬಂದ್ರೆ 6 ತಿಂಗಳೊಳಗೆ ಸುಚೇತಾ ಶೆಟ್ಟಿ ಕೊಲೆಗೆ ಮುಕ್ತಿ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಯಾವಾಗ ಗೆದ್ದಾರೆ ಆ ದಿವಸದಿಂದ ಇವತ್ತಿನ ಸುಚೇತಾ ಶೆಟ್ಟಿಯ ಮನಸ್ಸಿನ ಒಂದು ಭಾವನೆಯನ್ನು ಕೇಳಲಿಲ್ಲ, ಅವರ ಮನೆಗೇನು ಹೋಗಿಲ್ಲ. ಹೇಳಿದ್ದ ನಿಮ್ಗೆ ಅಂತ ಒಂದು ಕೆಟ್ಟ ಪ್ರವೃತ್ತಿಯಲ್ಲಿ ಅವರು ರಾಜಕೀಯ ಮಾಡ್ಕ ಬಂದವರು. ಅದೇ 2 ಟರ್ಮ್ ಸುಚೇತಾ ಶೆಟ್ಟಿ ಕೊಲೆ ಸುಳ್ಳೇ ನಡೆಯಿತು. ಆ ನಂತರ ನೀವು ನೋಡಿದ್ರೆ ಈಗ ಹೊಸ ಡಂಬರಾಟ ಮಾಡ್ಕೊಂಡ್ ಬರ್ತಾರೆ. ಮೊನ್ನೆ ಪರಶುರಾಮನನ್ನು ನಾನು ನಿಲ್ಲಿಸಿದೆ ಅಂತ ಪರಶುರಾಮದನ್ನು ಶುರು ಮಾಡಿದ್ರು. ಪರಶುರಾಮಂದು ಎಲ್ಲ ಹೊರ ಬರುವಾಗ ಇಲೆಕ್ಷನ್ ಮುಗ್ದಾಗಿದೆ.
ಇನ್ನು ಅದು ಇನ್ನೊಂದು ಇಲೆಕ್ಷನ್ ಬರ್ಬೇಕು ಏನು ಗೊತ್ತಾಗಿಲ್ವಾ? ಇಂತ ಸುಳ್ಳಿದ ಸರಮಾಲೆ ರೆಡಿ ಇರ್ತದೆ ಅವರ ಹತ್ರ. ಓಕೆ. ಹೀಗೆ ಮಾಡ್ತಾ ಬಂದ ಅದು ಜನ ಒಂದ್ಸಲ ನಂಬ್ತಾರೆ, ಬ್ಲಫ್ ಆಗ್ತಾರೆ, ಆದ ನಂತರ ಎಣಿಸ್ತಾರೆ ನಾವೇನೋ ತಪ್ಪು ಮಾಡಿದೆ ಅಂತ. ಮಾಡುವಾಗ ಎಲ್ಲ ಮುಗ್ದಿರ್ತದೆ. ಕರೆಕ್ಟ್. ಹಾಗಾಗಿ ಹಾಗೆ ಆಗ್ತಾ ಇದೆ. ಓಕೆ. ಮುಂದಿನ ದಿನದಲ್ಲಿ ಸರಿಯಾಗಿ ನಿರೀಕ್ಷೆ ಇದೆ. ಆದ್ರೂ ನಾವು ಹೇಳುದಿಷ್ಟೇ, ಯಾವಾಗ ಸರ್ಕಾರ ಬರುವಾಗ ಅಲ್ಲಿ ಸ್ಥಳೀಯ ಶಾಸಕರು ಆ ಪಕ್ಷದವರು ಇರುದಿಲ್ವೋ ಆಗ ಅಲ್ಲೆಲ್ಲ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಹಿನ್ನಡೆ ಆಗ್ತದೆ. ಯಾವಾಗ್ಲೂ ಸರ್ಕಾರ ಬರುವಾಗ ಅದೇ MLA ಬಂದ್ರೆ ಯಾವುದೇ ಕ್ಷೇತ್ರ ಇರ್ಬೋದು ಅಭಿವೃದ್ಧಿ ಪೂರಕವಾಗಿ ಇರ್ತದೆ. ನಮ್ಮ ಉಡುಪಿ ಜಿಲ್ಲೆ ನೋಡಿ, ದುರಂತ ನೋಡಿ, 31 ಜಿಲ್ಲೆ ಇದೆ ರಾಜ್ಯದಲ್ಲಿ. 30 ಜಿಲ್ಲೆಯಲ್ಲಿ ಅಲ್ಲಿ ಸ್ವಂತ MLAs ಇದ್ದಾರೆ. ಇಲ್ಲಿ ಮಾತ್ರ ಒಂದು MLA ಇಲ್ಲ. ದುರಂತ ಜಿಲ್ಲೆ ಯಾವ್ದು? ಉಡುಪಿ ಜಿಲ್ಲೆ. ಅತಿ ಬುದ್ಧಿವಂತರ ಜಿಲ್ಲೆ ರಾಜ್ಯದ. ಓಕೆ. 5ಕ್ಕೆ 5 ಸ್ವತಃ ಜಿಲ್ಲೆ. ಇದಕ್ಕೆ ಏನ್ ಹೇಳ್ತೀರಿ ನೀವು? ಇದೆಲ್ಲ ಇದಕ್ಕೆ ಏನ್ ಹೇಳ್ತೀರಿ? ಮತ್ತೆ ಅವರು ಕರಪ್ಷನ್ ಅಲ್ಲಿ ಮಾಡಿದ ದುಡ್ಡಿದೆ, ಆ ಕರಪ್ಷನ್ ದುಡ್ಡನ್ನು ಲಾಸ್ಟ್ ಜನರಿಗೆ ಕೊಡ್ತಾರೆ. ಹಾಗೆ ದುಡ್ಡು ಕೊಟ್ಟು ವೋಟ್ ಪರ್ಚೇಸ್ ಮಾಡಿದ್ದಾರೆ. ಜನರು ಮುಗ್ಧರಿದ್ದಾರೆ. ಅವ್ರ ಅಂದ್ರೆ ನೀವು ಸ್ವಲ್ಪ ಅಂಶ ಒಂದು 5% ನಷ್ಟು ಅದಕ್ಕೆ ಸಹ ಬಲಿಯಾಗುವ ಜನ ಇದ್ದಾರೆ ನಮ್ಮಲ್ಲಿ ಸಹ. 5%, 90% ಜನ ಹೇಳುದಿಲ್ಲ. ಅಂತವರನ್ನು ಇವರು ಖರೀದಿ ಮಾಡ್ತಾರೆ. ಅವ್ರಿಗೆ ಪಾಪ ಏನು ಮುಗ್ಧತೆ ಇರ್ತದೆ ಅವ್ರ ಹತ್ರ. ಅದನ್ನು ಇವರ ಲಂಚದ ದುಡ್ಡಿಂದ ಅಥವಾ ಏನ್ ಹೇಳ್ತಾರೆ ಕೆಟ್ಟ ರೀತಿಯಲ್ಲಿ ಮಾಡಿದ ದುಡ್ಡಿನಿಂದ ಅದನ್ನು ಮಾಡ್ತಾರೆ. ಅವರ ದುಡ್ಡು ಅಲ್ಲ, ಪರಿಶ್ರಮದ ದುಡ್ಡು ಅಲ್ಲ, ಅಥವಾ ಬ್ಲೆಸ್ಡ್ ಮನಿ ಅಲ್ಲ. ಹಾಗಾಗಿ ಅದನ್ನು ಉಪಯೋಗಿಸಿಕೊಂಡು ಇದ್ ಮಾಡ್ತಾರೆ ಅನ್ನೋದು ನಾನು ಕಂಡುಕೊಂಡಂತ ಸಮಾಜ. ಓಕೆ ಸರ್, ನಾನು ಸರಿಸುಮಾರು 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದೆ. ಇನ್ಫ್ಯಾಕ್ಟ್ ಉತ್ತರ ಕರ್ನಾಟಕದಲ್ಲಿ ಒಂದು 15ರಿಂದ 20 ಕೋಟಿ ಎಲೆಕ್ಷನ್ ಬೇಕಾಗ್ತದೆ. ಇಲ್ಲಿ ರೇಟ್ ಏನು ಅಂತ? ರೇಟ್ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದು ರೇಟ್ ಮಾಡೋದ್ರ ಕೇಳಬೇಕು. ಹೌದು, ರೇಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಏನ್ ರೇಟ್ ಉಂಟು ಅದು ಗೊತ್ತಿಲ್ಲ. ಓಕೆ. ಅಲ್ಲ, ಓಟ್ ಸೇಲ್ ಆಗುತ್ತೆ, ಮಾರಾಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅಂದ್ರೆ ಮುಗ್ಧ ಜನರಿಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾರೆ ಅಂತ. ಎಷ್ಟು ತಗೋತಾರೆ, ತಲೆಗೆ ಎಷ್ಟು ಅಂತ? ಇಲ್ಲ, ಆ ಬಗ್ಗೆ ಮಾಹಿತಿ ಇಲ್ಲ ಸರ್. ನಾವಂತದ್ದು ಮಾಡ್ಲಿಲ್ಲ. ಎಷ್ಟ ಕೊಡ್ತಾರೆ ಗೊತ್ತಿಲ್ಲ. ಹೇಳುದನ್ನು ನೀವು ಮಾಧ್ಯಮದ ಮೂಲಕ ಅದನ್ನ ಸ್ವಲ್ಪ ಹೊರಗೆ ತರಬಹುದು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲ, ನಮ್ಗಿಂತ ಹೆಚ್ಚಾಗಿ ನೀವು ಓಡಾಡಿರ್ತೀರಲ್ಲ, ನಿಮಗ್ ಗೊತ್ತಿರುತ್ತೆ ಅಂತ ರೇಟ್ ಎಷ್ಟು ಓಡ್ತಿದೆ. ಬಟ್ ನಾವು ಇಲ್ಲಿ ಅಂತ ರೇಟ್ ಮಾಡುವ ಕೆಲ್ಸಕ್ಕೆ ಹೋಗಿಲ್ಲ. ಜನರನ್ನ ಹಾಗೆ ಇದು ಮಾಡ್ಲಿಕ್ಕೆ ಹೋಗಿಲ್ಲ ನಾವು ಯಾವತ್ತು. ಹಾಗಾಗಿ ನಾವು ಸೋತಿದ್ದೇವೆ. ಸರ್, ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಅಲ್ಗರಿದಮ್ ವರ್ಕ್ ಆಗುತ್ತೆ. ಅಲ್ಲಿನ ಜನರ ಅಲ್ಗರಿದಮ್ ಬೇರೆ ಇರುತ್ತೆ. ಇಲ್ಲಿ ಏನ್ ವರ್ಕ್ ಆಗ್ತದೆ, ಯಾವ ತರದ ಅಲ್ಗರಿದಮ್ ನ ಫಾಲೋ ಮಾಡ್ತಾರೆ ಜನ ಅಂತ? ಹಾಗೇನೆ ನಾವು ನಿಷ್ಠೆಯಲ್ಲಿ ಜನರ ಜೊತೆಗೆ ಇರ್ಬೇಕು. ಬೇಸಿಂದ ಪಕ್ಷವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಬೂತ್ ಲೆವೆಲ್ ಪಕ್ಷ ಕಟ್ಟಬೇಕು. ಪಕ್ಷ ಕಟ್ಟಿದಾಗ ಖಂಡಿತ ಮತ್ತೆ ಜನರ ಹತ್ರ ಸುಳ್ಳು ಹೇಳ್ಬಾರ್ದು. ಭಾವನಾತ್ಮಕವಾಗಿ ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಮತ್ತೆ ಇವರೆಲ್ಲ ಧಾರ್ಮಿಕವಾಗಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾರೆ. ಅದನ್ನು ಈ ಹುಡುಗರನ್ನು, ಹೊಸ ಹುಡುಗರಿಗೆಲ್ಲ ಬೇರೆ ಬೇರೆ ವಿಷಯ ತಲೆ ತುಂಬಿಸ್ತಾರೆ. ಅವರಿಗೆ ಗೊತ್ತಾಗುವಾಗ ಓಟು ಮುಗ್ದಿರ್ತದೆ. ಯಾಕಂದ್ರೆ ಮುಂದಿನ ದಿನದಲ್ಲಿ ಒಂದು ಸೊಲ್ಯೂಷನ್ ಆಗ್ಬೋದು ನಂಬಿಕೆ ನನಗಿದೆ. ಓಕೆ ಸರ್, ರೀಸೆಂಟ್ಲಿ ರಮನಾಥ್ ರೈ ಸಾಹೇಬ್ರನ್ನ ಮಾತಾಡಿಸ್ತಿದ್ದೆ. ಅವ್ರು ಹೇಳ್ತಾ ಇದ್ರು, ನನಗೆ SDPI ಬಂದಿದ್ದೆ ಒಂದು ಕಡೆ ಸೋಲೋದಕ್ಕೆ ಕಾರಣ ಆಯ್ತು. ಕಡಿಮೆ ಅಂತರದಲ್ಲಿ ಇಡೀ ಡಿಸ್ಟಿಕ್ ಅಲ್ಲಿ ನಾನು ಒಬ್ನೇ ಸೋತಿರೋದು, ಬಾಕಿ ಅವರು ಬೇರೆ ಬೇರೆ ದೊಡ್ಡ ಪ್ರಮಾಣದಲ್ಲಿ ಸೋತಿದ್ದಾರೆ ಅಂತ. ಇಲ್ಲಿ ಏನ್ ಅಡ್ಡಿ ಆಗ್ತಿದೆ ಅಂತ? ಹಾಗೇನಿಲ್ಲ. ಇಲ್ಲಿ ಮುತಾಲಿಕ್ ಅವರು ಮೊನ್ನೆ ಬಂದಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅವ್ರು ಬಂದು ನಿಂತಾಗ ಸುಮಾರು 4-5 ಸಾವಿರ ಓಟ್ ಡಿವೈಡ್ ಆಯ್ತು. ಅದು ಆಗಿರ್ಬೋದು. ಮತ್ತೆ ನಾನು ಹೇಳಿದಲ್ಲ, ಇವರ ಮತ ಕಳ್ಳತನ. ನಮ್ಮ ಇಲ್ಲಿ ನೀವು ಮಿಯಾರ್ ಅಲ್ಲಿ ಕಳ್ಳ ಮತ ಹಾಕಿಸಿದ್ರು, ರೆಡ್ ಹ್ಯಾಂಡ್ ಸಿಕ್ಕಿ ಬಿದ್ರು. ಇಂಥದ್ದೆಲ್ಲ ಸುಮಾರು ಜನ. ಮತ್ತೆ ಮುಗ್ಧ ಜನರಿಗೆ ಮುಂಚೆ ಕೈಗೆ ಶಾಯಿ ಹಾಕಿಸಿದ್ದಾರೆ. ಒಂದು 5-6 ಸಾವಿರ ಜನ ಓಟ್ ಹಾಕ್ಲಿಕ್ಕೆ ಹೋಗಿಲ್ಲ. ಅದು ಎಂತ ಅಂತ ಹೇಳುದು ಅದಕ್ಕೆ ನಾವು? ಅವರೆಲ್ಲ ಮುಗ್ದಾದ್ಮೇಲೆ ಬಂದು ಹೇಳ್ತಾರೆ ನಮ್ಗೆ ಹೀಗಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ. ಅಂತದೆಲ್ಲ ಕೆಟ್ಟ ಪ್ರವೃತ್ತಿಯಲ್ಲಿ ಓಟನ್ನೆಲ್ಲ ಕಸುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಿಮ್ಮ ಮಿಯಾರ್ ಬೂತ್ ಅಲ್ಲಿ ಮತ ಕಳ್ಳತನ ಮಾಡಿದ್ದಾರೆ. ಅವನು ಅಪ್ರಾಪ್ತ, ಈಸ್ ಬಿಲೋ 18. ಅವನ ಮತ ಹಾಕಿಸಿದ್ದಾರೆ. ನಾವು ಅವನ್ನೆಲ್ಲ ರೆಡ್ ಹಿಡಿದು ಕೊಟ್ಟೆವು. ಮತ್ತೆ ಅವರ ಮನೆಯವರು ಬಂದೆಲ್ಲ ಕೂಗಿ ಎಲ್ಲ ಇದು ಮಾಡಿದ್ರು. ಅವನ ಲೈಫ್ ಹೋಗ್ತದೆ, ಅವ ಫಾರಿನ್ ಹೋಗ್ತಿದ್ದಾನೆ ಅಂತ. ಮತ್ತೆ ಇನ್ನೇನ್ ಮಾಡುದು ಅಂತದ್ದು. ಒಂದೊಂದು ಬೂತ್ ಅಲ್ಲಿ ಎಷ್ಟು ನಿಮ್ಗೆ ಎಷ್ಟು ಅವ್ರಿಗಂದ್ರೆ ಇಷ್ಟು 4,000 2,000 ಓಟ್ ಆದ್ರೆ ನಥಿಂಗ್ ಇಸ್ ದೇರ್. ನಿಮ್ಗೆ ಗೊತ್ತಿದೆ, ನಾಟ್ 10 vote per booth. ನಮ್ಮ 209 ಬೂತ್ ಇದೆ. ಒಂದು ಬೂತ್ 10 ಡಿಫ್ರೆನ್ಸ್. ಅವರು ಮಾಡುವ ಕಳ್ಳರವ್ರ ಜೊತೆ ಇದ್ದಾರೆ. ಅಂತದೇ ಪ್ರವೃತ್ತಿ ಮಾಡುವವರು ನಮ್ಮಲ್ಲಿ. ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ನೀವು ಕಾರ್ಕಳದ ಯಾರನ್ನು ನೋಡ್ಬೋದು ನೀವು. ಅದೆಲ್ಲ ಬದ್ಧತೆ, ಪ್ರಾಮಾಣಿಕತೆ, ಒಳ್ಳೆ ರೀತಿಯಲ್ಲಿ ಬಡವರು ಇರ್ಬೋದು, ದುಡ್ಡಿನಲ್ಲಿ ಬಡವರು ಇರ್ಬೋದು, ಹೃದಯ ಶ್ರೀಮಂತಿಗರಿದ್ದಾರೆ. ಹಾಗಾಗಿ ಯಾವಾಗ್ಲೂ ಕೂಡ ಸರ್, ಕಾಂಗ್ರೆಸ್ ನ ಬಿಂಬಿಸುವಂತಹ ಪ್ರಯತ್ನಗಳು ಯಾವ ತರ ಇರುತ್ತೆ ಅಂತಂದ್ರೆ, ಕಾಂಗ್ರೆಸ್ ಹಿಂದೂ ವಿರೋಧಿ, ಹಿಂದೂಗಳಿಗೆ ಕಾಂಗ್ರೆಸ್ಗೂ ಆಗ ಬರಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಇಲ್ಲಿ ಬೇಸ್ ನಲ್ಲಿ ಜನರನ್ನ ಹೇಗ್ ಕನ್ವೆ ಮಾಡ್ತಿದ್ದೀರಿ? ಯೂತ್ಸ್ ನಿಜವಾಗ್ಲೂ ಕಾಂಗ್ರೆಸ್ ಕಡೆ ಬರ್ತಿದಾರಾ ಕಾರ್ಕಳದಲ್ಲಿ? ಇದ್ದಾರೆ, ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ, ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಮುಂಚೆ ಕನ್ವಿನ್ಸ್ ಮಾಡೋ ವೇ ಸರಿ ಇರ್ಲಿಲ್ಲ. ಈಗ ನಾವು ಅದನ್ನು ಸರಿಯಾಗಿ ಹೇಳ್ತಿದ್ದೇವೆ. ಇನ್ನು ಅದಕ್ಕೆ ನಿಮ್ಮ ಸಹಾಯ ತುಂಬಾ ಬೇಕು ನಮ್ಗೆ. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರೋದು, ಜನರ ಬದುಕಲ್ಲಿರುವ ಪಕ್ಷ.
ಹಿಂದೂ ವಿರೋಧಿ ಪಕ್ಷ ಅಲ್ಲ. ಎಲ್ಲ ಕಾಂಗ್ರೆಸ್ ನೋಡಿ, ಯಾವುದೇ ದೇವಸ್ಥಾನ ತಗೊಳ್ಳಿ, ಯಾವ ದೈವಸ್ಥಾನ ತಗೊಳ್ಳಿ, ಯಾವುದೇ ಮಠ ತಗೊಳ್ಳಿ, ಯಾವ ಮಂದಿರ ತಗೊಳ್ಳಿ, ಅಲ್ಲಿ ದೊಡ್ಡ ಡೋನರ್ ಯಾರು ಕೇಳಿದ್ರೆ ಕಾಂಗ್ರೆಸ್ ಪಕ್ಷದವರು. ಅದನ್ನು ಮಾಡುವ ಯಜಮಾನಿಗೆ ಯಾರು ತಗೊಂಡಿದ್ದಾರೆ ಕೇಳಿದ್ರೆ ಕಾಂಗ್ರೆಸ್ನವರು. ಅದನ್ನೇ ಮುನ್ನಡೆಸ್ಕೊಂಡು ಹೋಗೋರು ಯಾರು ಕೇಳಿದ್ರೆ ಕಾಂಗ್ರೆಸ್ನವರು. ಮತ್ತೆ ಹಿಂದೂ ವಿರೋಧಿ ಅಂತ ಹೇಗೆ ಆಗುದು? ನಾವು ಇದು ಸರ್ವ ಜನರ ಸಮನ್ವಯದ ತೋಟ, ಎಲ್ಲರೂ ಒಟ್ಟಾಗಿ ಬದುಕುವಂತ ಸುಂದರ ನಾಡು ನಮ್ಮ ಭಾರತ ದೇಶ, ಕರ್ನಾಟಕ, ಉಡುಪಿ, ಅದರಲ್ಲೂ ಕಾರ್ಕಳ. ಎಲ್ಲಾ ಧರ್ಮೀಯರು ನಿಮ್ಗೆ ಗೊತ್ತಿದೆ. ನಮ್ದು ಪಡು ತಿರುಪತಿ ಅಂತ ಹೇಳಿ ವೆಂಕಟರಮಣ ದೇವರ ದೇವಸ್ಥಾನ ಇಲ್ಲಿರುದು. ಗೋಮಟೇಶ್ವರ ಶತಮಾನ ಹಿಂದಿದ್ದು ಗೋಮಟೇಶ್ವರ ಇರುವುದು ನಮ್ಮ ಕಾರ್ಕಳದಲ್ಲಿ. ಅದೇ ಎರಡನೇ ಬೆಸಲಿಕೆ ಅಂತ ಹತ್ತೂರು ಚರ್ಚ್ ಇರುವುದು ನಮ್ಮ ಇಲ್ಲಿ ಕಾರ್ಕಳದಲ್ಲಿ. ಹಾಗೆ ನಿಮ್ಮ ಪುರಾಣ ಪ್ರಸಿದ್ಧ ಮಸೀದಿಗಳು ಇರುವುದು ಈ ಕಾರ್ಕಳದಲ್ಲಿ. ಹಾಗಿರುವಾಗ ನಾವೆಲ್ಲರೂ ಅನ್ಯೋನ್ಯತೆ ಪ್ರೀತಿಯಿಂದ ಇದ್ದೇವೆ. ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ ಎಲ್ಲರೂ ಆಗ್ತದೆ. ಖಾಲಿ ಓಟಿಗೆ ಬರುವಾಗ ಮಾತ್ರ ಅವ್ರು ಹೀಗೆ ಮಾತಾಡಿ ಓಟ್ ಹೊಡಿಯುವ ಕೆಲಸಕ್ಕೆ, ಅಂದ್ರೆ ಹಿಂದೂ ಯುವಕರ ತಲೆಯನ್ನು ಕೆಡಿಸ್ಲಿಕ್ಕೋಸ್ಕರ ಅವ್ರು ಹಾಗೆ ಮಾತಾಡ್ತಾರೆ. ಅದು ಈ ಮಕ್ಳಿಗೆ ಗೊತ್ತಾಗೋದಿಲ್ಲ. ಇವರ ವ್ಯಾಪಾರ ಇರುವುದೆಲ್ಲ ಬೇರೆಯವರ ಜೊತೆಗೆ ಇರ್ಬಾರ್ದಂತಲ್ಲ, ನಾವು ಇರ್ಬಾರ್ದಂತ ಹೇಳುದು. ಬಟ್ ನೀವು ಅದನ್ನು ಓಟಿಗೋಸ್ಕರ ಮಾಡಬಾರ್ದು, ಜನರ ಮನಸ್ಸನ್ನು ಹೊಡಿಲಿಕ್ಕೋಸ್ಕರ ಮಾಡಬಾರ್ದು ಅಂತ ನಾನು ಹೇಳುದು. ಸರ್, ಈ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನ ಎಷ್ಟು ವರ್ಷಗಳ ಹಿಂದೆಯಿಂದ ಶುರುವಾಗಿದ್ದು, ಯಾವತ್ತಿಂದ ಈ ಟ್ರೆಂಡ್ ಬಂತು ಅಂತ? ಹಿಂದಿದ್ದು ನಮ್ಗೆ ಗೊತ್ತಿಲ್ಲ. ಈಗಂತೂ ಸುನೀಲ್ ಕುಮಾರ್ ಕಾರ್ಕಳ ಬಂದ್ಮೇಲೆ 20 ವರ್ಷದಿಂದ ಉಡುಪಿ ಜಿಲ್ಲೆ ಹಾಳು ಮಾಡಿದ್ದಾರೆ. ಎಲ್ಲ ಇವರು ಇದನ್ನೇ ಮಾಡಿ. ಇಲ್ಲಿ ಮುಂಚೆ ಜಾತಿಯ ವಿಷಯ ಸಹ ಯಾರು ಮಾತಾಡ್ತಿರ್ಲಿಲ್ಲ. ನಮ್ಮ ಹಿಂದೆ ಆದ ವೀರಪ್ಪ ಮೊಯ್ಲಿ ಇರ್ಬೋದು, ಗೋಪಾಲ್ ಭಂಡಾರಿ ಇರ್ಬೋದು, ಅವರ ಕಮ್ಯುನಿಟಿ ಅವರು ಬೆರಳಿಕೆ 2,000-3,000 ಜನತೆ ಕಮ್ಯುನಿಟಿ. ವೀರಪ್ಪ ಮೊಯ್ಲಿ 6 ಸಲ MLA ಆಗಿದ್ದಾರೆ, ಗೋಪಾಲ್ ಭಂಡಾರಿ 2 ಸಲ MLA ಆಗಿದ್ದಾರೆ. ನಿಮ್ಮ ಸ್ವಂತ ದುಡ್ಡಿನಲ್ಲೇ ಅನೇಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದಿರಿ ಅನ್ನುವಂಥದ್ದನ್ನ ಅನೇಕ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ರು. ನಾ ಬರೋದಕ್ಕೂ ಬಿಫೋರ್, ನಿಮ್ಮ ಹತ್ರ ಮಾತಾಡೋದಕ್ಕೂ ಬಿಫೋರ್, ಲೈಕ್ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಈಗಲೂ ಕೂಡ ಆ ಪ್ರಯತ್ನ ಕಂಟಿನ್ಯೂ ಇದೆಯಾ ತಮ್ದು ಅಂತ? ಸರ್, ಅದು ಆಕ್ಚುಲಿ ತಪ್ಪು. ಅದು ನನ್ನ ದುಡ್ಡು ಅಲ್ಲ, ಅದು ದೇವರೇ ದುಡ್ಡು. ನಾನು ಕೇವಲ ಮಧ್ಯವರ್ತಿ ಮಾತ್ರ. ನಾವು ಮಾಡಿದ್ರೆ ಯಾವತ್ತು ಹೇಳ್ಬಾರ್ದು, ತಪ್ಪಿಸ ನಾವು ಹೇಳ್ಬಾರ್ದು, ನಮ್ಮ ಬೋರ್ಡ್ ಹಾಕ್ಬಾರ್ದು, ನಮ್ದೆಲ್ಲ ಮಾಡುದು, ನಮ್ದು ಅದ್ರ ಬಗ್ಗೆ ಇಷ್ಟ ಇಲ್ಲ. ಅದು ದೇವರದ್ದು ಕೊಟ್ಟ ಅವಕಾಶ, ದೇವರು ನನ್ನನ್ನು ಮಧ್ಯವರ್ತಿ ಕೊಡ್ತೇನೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಅದ್ರಲ್ಲಿ ಮಾಡಿದ್ದೇನೇನೋ ನಂಗೆ ಏನು ಗರ್ವ ಇಲ್ಲ, ಆ ಬಗ್ಗೆ ಇದು ಇಲ್ಲ, ಸಮಾಧಾನ ಇದೆ, ಆತ್ಮತೃಪ್ತಿ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಅದು ನಮ್ಮ ಆದ್ಯ ಕರ್ತವ್ಯ ಸಹ. ಯಾಕಂದ್ರೆ ಇಂದಿನ ಋಷಿ ಮುನಿಗಳ ಪರಂಪರೆಯಿಂದ ಇಲ್ಲ ಯಾವತ್ತು ದುಡಿದು ತಿನ್ನುವ ಕೃಷಿ ಸಂಸಾರ ಇರುವ ಸಮೇತ ಕಾಲದಿಂದಲೂ ಆ ಗರಡಿ ದೇವಸ್ಥಾನ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ದೇವರು ನಮ್ಗೆ ಬೇರೆ ರೀತಿಯ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ನಾವು ಏನು ಮಾಡಿ ಉಪಯೋಗಿಸಿ ಮಾಡುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ನನ್ನ ಏನು ಪ್ರಾಮಾಣಿಕವಾದ ಕೆಲಸ ಅದನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದಷ್ಟು ಜನರನ್ನು ನೊಟ್ಟಿ ಕೈ ಜೋಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಜೊತೆಯಾಗಿ. ನಾನು ಒಬ್ಬರೇ ಮಾಡಿದಂತ ಹೇಳಿದ್ರೆ ನಮ್ಮ ಜೊತೆಗೆ ತುಂಬಾ ಒಳ್ಳೆ ಮನಸ್ಸಿನವರಿದೆ, ಅವ್ರನ್ನ ಸೇರಿಸ್ಕೊಂಡು ಮಾಡ್ತೇನೆ. ಅಥವಾ ಯಾರಾದ್ರೂ ನಂಗೆ ಡೈರೆಕ್ಟ್ ಆಗಿ ಇನ್ನೂ ಅಲ್ಲಿ ಆಗದೆ ಕೆಲಸ ನಾನು ಯಾರನ್ನು ಜೋಡಣೆ ಮಾಡಿ ಕೊಡ್ತೇನೆ ಅವ್ರಿಗೆ, ಜನರನ್ನು ಹೀಗೆ ಮಾಡಿ ಅಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಖಂಡಿತ. ಸರ್, ಈ ಪ್ರತಿಮೆ ಪೊಲಿಟಿಕ್ಸ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಏನ್ ಸರ್ ಅದು ಪ್ರತಿಮೆ ಪೊಲಿಟಿಕ್ಸ್? ಏನ್ ಸರ್, ನೀವು ಇನ್ನೂ ಆ ಕ್ವಶನ್ ಅನ್ನೆಲ್ಲ ನಮ್ಮ ಹತ್ರ ಕೇಳಿದ್ರೆ, ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಅದನ್ನ ನಂಗೆ ಪದೇ ಮಾತಾಡ್ಲಿಕ್ಕೆ ಬಹಳ ಬೇಸರ ಅನಿಸ್ತದೆ, ನಾಚಿಗೇನು ಆಗ್ತದೆ. ಯಾಕಂದ್ರೆ ಈ ಮಟ್ಟದಲ್ಲಿಯೂ ನಮ್ಮ ಹಿಂದೂ ಧರ್ಮವನ್ನೊಂದು ಅಂದ್ರೆ ಅಧೋಗತಿಗೆ ತಳ್ಳುವಂತ ಕೆಲಸವನ್ನು ಒಬ್ಬ ಧಾರ್ಮಿಕತೆ ಹಿಂದುತ್ವ ಬಗ್ಗೆನೇ ಹೇಳಿ ರಾಜಕಾರಣ ಮಾಡಿದ ಸುನೀಲ್ ಕುಮಾರ್ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಅಪಚಾರ ಮಾಡ್ತಾರಲ್ಲ, ಈ ಒಂದು ಹೇಸಿಗೆ ತನಕ ಕೈ ಹಾಕಿದಾರಲ್ಲ ಅಂತ ನಂಗೆ ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ಓಕೆ, ಬೈಲೂರು ಪ್ರವಾಸೋದ್ಯಮ ತಾಣ ಆಗ್ಬೇಕು ಮಾಡ್ಬೇಕಂತ ಎಲ್ಲ ಮನಸ್ಸಿನ ಇಚ್ಛೆ ಆಗ್ಬೇಕು. ನನ್ನ ಇಚ್ಛೆನೂ ಅದೇ, ಮುಂದಿನ ದಿನದ ಆಗ್ಬೇಕಂತ ನಾನು ಹೇಳುದು. ಆದರೆ ಚುನಾವಣೆಯಲ್ಲಿ ಓಟು ಪಡ್ಲಿಕ್ಕೋಸ್ಕರ ತಾನು ಮಾಡಿದ ಕೆಟ್ಟ ಕೆಲಸದಲ್ಲಿ ಜನ ಓಟ್ ಹಾಕುದಿಲ್ಲ, ನನ್ನನ್ನು ಈ ಸಲ ಖಂಡಿತ ತಿರಸ್ಕರಿಸ ಗೊತ್ತಾದ ಕೂಡಲೇ ಕೋಟಿ ಗಟ್ಟಲೆ ಸರ್ಕಾರ ದುಡ್ಡನ್ನು ತಗೊಬಂದು ಅಲ್ಲಿ ಪೋಲ್ ಮಾಡಿ ನೋಡಿ, ಅದು ಪ್ರತಿಮೆಗೆ ಅಂತೇಳಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 14 ಕೋಟಿ ಅಂತ ಮಾಡಿದ್ದಾರೆ. ಈಗ ಅದರಲ್ಲಿ ಸುಮಾರು ಅವ್ರು ಹೇಳೋ ಲೆಕ್ಕದಲ್ಲಿ 10 ಕೋಟಿ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಸುಮಾರು 6 ಕೋಟಿ ಚಿಲ್ಲರೆ ಆಲ್ರೆಡಿ ಪೇಮೆಂಟ್ ಆಗಿದೆ, ದುಡ್ಡು ತಗೊಂಡಿದ್ದಾರೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಏನ್ ಆಗ್ಬೇಕಿತ್ತು ಅದಿಲ್ಲ. ಆಕ್ಚುಲಿ ಏನ್ ನೋಡಿ, ಹೋಟೆಲ್ ಮಾಡುದು, ರಸ್ತೆ ಮಾಡುದು, ರೋಡ್ ಮಾಡಿದವರಿಗೆ ಗತಿ ಗೋತ್ರ. ಅದು ನಮ್ಮೊಬ್ಬರ ಮಿತ್ರರೇ ಮಾಡಿದ ಅಂತ ಹೇಳಿದ್ದಾರೆ. ರೋಡ್ ಅನ್ನು ಎಷ್ಟು ಕೋಟಿದ ರೋಡ್, ಅದಕ್ಕೆ ಯಾವ್ದು ಅಪ್ರೂವಲ್ ಇಲ್ಲ, ಇನ್ನು ಅವ್ರಿಗೆ ಪೇಮೆಂಟು ಆಗಿಲ್ಲ. ಮೇಡುಗಳಿಗೆ ಬಿಲ್ಡಿಂಗ್ ಮಾಡಿ ಖಾಲಿ ಕಾಂಪೌಂಡ್ ವಾಲ್ ಮಾಡಿ ತರಬೇತಿ ಕೇಂದ್ರ ಹತ್ರ ಕೋಟಿಗಟ್ಟಲೆ ದುಡ್ಡನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬರೀ 2 ಕೋಟಿಯ ಪ್ರತಿಮೆ, ಎಷ್ಟು ಬರೀ 2 ಕೋಟಿಯ ಪ್ರತಿಮೆ ಅದರಲ್ಲಿ ಮಾಡ್ಲಿಕ್ಕೆ ಕೃಷ್ಣ ನಾಯ್ಕ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವನಿಗೆ ಕೊಟ್ಟದ್ದು, ಅವನಿಗೆ ಪೇಮೆಂಟ್ ಕೊಡದೆ ಇವ್ರು ತೊಂದರೆ ಮಾಡಿದ್ರೆ ಅವನಿಗೆ ಮಾಡ್ಲಿಕ್ಕೆ ದುಡ್ಡಿಲ್ಲ ಅವನ ಹತ್ರ. ಮಾಡ್ಲಿಕ್ಕೆ ಆಗದೆ ಖಾಲಿ ಅವ್ ಮಾಡಿದ ಅಚ್ಚನ್ನು ಮತ್ತೆ ಅದಕ್ಕೆ ಫೈಬರ್ದೆಲ್ಲ ಲೇಪಿತ ಮಾಡಿ ಎಲ್ಲ ಮಾಡಿ ಫಿಕ್ಸ್ ಮಾಡಿ ತಂದು ಇಟ್ಟಿದ್ದಾನೆ.
ಇಟ್ಟ ಮೇಲೆ ಇವ್ರಿಗೆ ಗೊತ್ತಾಯ್ತು ಏನಿಲ್ಲ ಅವರೇ ಸರ್ಕಾರ ಬರ್ತದೆ ನಾನು ಏನ್ ಮಾಡಿ ನಡೀತದೆ ಅಂತೇಳಿ ಸರ್ಕಾರ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಬಹಳ ಬೊಬ್ಬೆ ಹೊಡಿತಿದೆ ಅಂತ ಅವ್ರು ಹೇಳುದು ಈಗ ಬಂದಾಗ. ಅಣ್ಣ ನಾವು ತಪ್ಪು ಮಾಡಿದೆವು, ನಾವು ಮಾಡಬಾರ್ದಿತ್ತು, ಪರಶುರಾಮ ಅಂದ್ರೆ ನಮ್ಮ ನಾಡಿನ ಸೃಷ್ಟಿಕರ್ತ, ಅವನನ್ನು ನಾವು ಅವನ ಅವಮಾನಿಸಬಾರ್ದಿತ್ತು. ಒಂದು ಫಂಕ್ಷನ್ ಇರೋ ತಟ್ಟಿರಾಯ್ ಅಂತಾರ ಅವನ್ದೆಲ್ಲ ರಾಡ್ ಎಲ್ಲ ನೇತಾಡ್ತೊಂಡು ನೀವು ನೋಡಿದ್ರ ದಾರಿಯಲ್ಲಿ ಬರುವಾಗ, ನೀವೊಂದ್ಸಲ ಹೋಗ್ಬೇಕು ಅಲ್ಲಿಗೆ ದಯವಿಟ್ಟು. ಅಲ್ಲಿ ಹೋಗಿ ನೀವು ಬೆಟ್ಟಕ್ಕೆ ಹೋಗಿ ಅದನ್ನ ನೋಡ್ಬೇಕು ನೀವು. ಒಂದು ಎಲ್ಲಿಯಾದ್ರೂ ಕಂಚಿನ ಮೂರ್ತಿನ ಒಳಗಡೆ ಹಾಗೆ ರೋಡ್ ಅನ್ನು ನಮ್ಮ ಸೆಂಟ್ರಿಂಗ್ ಮಾಡ್ತಾ ಇಲ್ಲ ಬಿಲ್ಡಿಂಗ್ ಕಾಂಕ್ರೀಟ್ ಆಗ್ಲಿ ರೋಡ್ ಹಾಗೆಲ್ಲ ಇಲ್ಲೇ ಬಿಟ್ಟದ್ದು ಉಂಟಾ? ನೀವು ನೋಡಿ. ಮೇಲಿದ್ದನ್ನು DC ಅನ್ನು ಹಿಂದಿನ SP ಅನ್ನು ಎಲ್ಲ ಇವೆಲ್ಲ ಬ್ಲಫ್ ಮಾಡಿ ಮಂಗ ಮಾಡಿ ನಮ್ಮ ಸರ್ಕಾರವೇ ಇತ್ತು. ಖಂಡಿತ ನಮ್ದು ತಪ್ಪಂತ ಹೇಳ್ತೇನೆ, ಸರಿ ಅಂತ ನಾನು ಹೇಳುದು. ಯಾಕೆ ನಮ್ಮ ಸರ್ಕಾರ ಇರುವಾಗ ಮುಟ್ಟುಬಲ್ಲಿ ಬಿಡಬಾರ್ದಿತ್ತು. ಅದು ರಥರಾತ್ರಿ ಅರ್ಧ ಮೂರ್ತಿಯನ್ನು ಎತ್ತಿದ್ರು. ಅದ್ರ ದೇವರೊಬ್ಬ ಇದ್ದಾನೆ ಸತ್ಯ ಅಂತ ಹೇಳುದಕ್ಕೆ ಅರ್ಧ ರಾತ್ರಿ ಮೂರ್ತಿಗೆ ಹೋಗಿ ಬೆಳಕಾಯ್ತು. ಬೆಳಕಾದ್ಮೇಲೆ ಎಲ್ಲ ಜನ ಗಲಾಟೆ ಮಾಡಿ ನಿಲ್ಸಿದ್ರು. ಇವತ್ತು ನಿಲ್ಸಿದ್ರಿಂದ ಅದು ಕೋರ್ಟಿಗೆ ಹೋಯ್ತು. ಕೋರ್ಟಲ್ಲಿ ನಿಮ್ಗೆ ಗೊತ್ತಿದೆ ಆಗ ಅಂತ ಜಡ್ಜ್ ಅವರೇ ಒಂದಿನ ಚುಮಾರಿ ತಗೊಂಡು ಹಾಕಿದ್ರೆ ನೀವು ವಿಡಿಯೋ ಎಲ್ಲ ನೋಡಿರ್ಬೋದು. ಪುಣ್ಯಕ್ಕದು ಜನರ ತಲೆ ಮೇಲೆ ಬೀಳಲಿಲ್ಲ. ಇಂಥ ಕೆಟ್ಟ ಕೆಲಸ ಮಾಡಿ ದುಡ್ಡು ತಿನ್ನುವುದು ಬೇಕಿತ್ತ, ಇಂಥ ಕೆಟ್ಟ ಕೆಲಸ ಮಾಡಿ ಅಂತ ಒಬ್ಬ ನ್ಯಾಯಮೂರ್ತಿಯವರು ಹೈಕೋರ್ಟ್ ನಲ್ಲಿ ಹಾಕಿ ಚುಮಾರಿ ಹಾಕಿ ನೋಡಿದ್ದೀರಿ ನೀವು. ಅದು ಆದ ನಂತರ ಸಹ ಓಕೆ ಇದಾಯ್ತು, ಒಬ್ಬ ಮನುಷ್ಯ ಏನೋ ದೊಡ್ಡ ದೊಡ್ಡ ಕೊಲೆ ಮಾಡಿದವರಿದ್ದಾರೆ ಅಥವಾ ಬೇರೆ ಬೇರೆ ಕೆಲಸ ಮಾಡಿದವರಿದ್ದಾರೆ, ಅದನ್ನ ನಾವು ಮನ್ನಿಸುವ ಹೋಗ್ಲಿ ಅತ್ಲಾಗ ಆಯ್ತು ಅಂತೇಳಿ. ಆದ್ರೂ ಇನ್ನೂ ನಿಮ್ಗೆ ಇಂಟ್ರೆಸ್ಟ್ ಸ್ಟೋರಿ ಅಂದ್ರೆ ಇದೆಲ್ಲ ಆದ ನಂತರ ಪುನರಪಿ ಅದನ್ನು ಮಾಡ್ಬೇಕಂತೇಳಿ ಮಾಡುದಂತೇಳಿ ಇವರು ಕೃಷ್ಣ ನಾಯಕನಿಗೆ ಆರ್ಡರ್ ಕೊಟ್ಟಿದೆ ಅಂತ ಹೇಳಿದ್ರು. ಅಂದ್ರೆ ರಥ ತಂದು ಹಿಡುದಂತ. ಅದು ಮಾಡಿದ ಸಮೇತ ಡೂಪ್ಲಿಕೇಟ್. ಅದೀಗ ನಿಮ್ಮ ಕಾರ್ಕಳ ಸ್ಟೇಷನ್ ಅಲ್ಲಿ ಬಿದ್ಕೊಂಡಿದೆ ಆ ಮೂರ್ತಿದ ಪೀಸ್. ಅದು ತಮ್ಮ ಈಗ ಆಯ್ತಲ್ಲ, ಒಂದ್ಸಲ ಆಯ್ತು ಬಿದ್ದು ಹೋಯ್ತು ಕೆಳಗೆ ಬಿದ್ದಾಯ್ತಲ್ಲ. ಇವನನ್ನು ಪುನಃ ಮಾಡಿದಾರಲ್ಲ ಯಾವ್ದು ಹಿತ್ತಾಳೆಯಲ್ಲಿ ಮಾಡ್ಲಿಕ್ಕೆ ಅಂತ ಹೋಗಿದಾರ, ಅದು ಮಾಡಿದ್ದು ಅತ್ಯಂತ ಕಳಪೆ ಮಟ್ಟದ ಕಂಚೆಯಲ್ಲಿ ಹಿತ್ತಾಳೆಯಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ. ಕಂಚು ಅಂತ ಅಲ್ಲ, ಕಂಚಲ್ಲಿ ಮಾಡ್ಲಿಕ್ಕೆ ಅಂತ ಅದಂತ ಅಲ್ಲ, ಅತ್ಯಂತ ಅದನ್ನು ಪುನಃ ಇಡುವಾಗೆ ಇಲ್ಲ. ಅದು ಈಗ ಇಲ್ಲಿ ಸ್ಟೇಷನ್ ಅಲ್ಲಿ ಬಿದ್ಕೊಂಡಿದೆ. ಅದು ಸಂಪೂರ್ಣ 10-15 ಪಾರ್ಟ್ ಎಲ್ಲ ತಂದು ಇಲ್ಲಿ ಸೀಸ್ ಮಾಡಿ ಇಟ್ಟಿದ್ದಾರೆ. ಈಗ ಕೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಆಗಿದೆ, ಎನ್ಕ್ವೈರಿ ನಡೀತಾ ಇದೆ. ಅದೊಂದು ಪಾರ್ಟ್. ನಾನು ಹೇಳುದು ಇವರು ಧಾರ್ಮಿಕತೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ಇದನ್ನೆಲ್ಲ ಮಾಡೋದು ಸರಿಯಾ? ಇದು ಜನರನ್ನು ನೀವು ಭಾವನೆ ಮೇಲೆ ಅವರ ಜೀವನದಲ್ಲಿ ಆಡುದಲ್ಲ ತಾವು. ಇದಕ್ಕೆ ಯಾರೋ ದೇವರ ಆಶೀರ್ವಾದ ಇದೇನಾ? ಈಗ ನಾಳೆ ಉದಯ್ ಶೆಟ್ಟಿ ಆಗಿರಿ, ಇವತ್ತು ಸುನಿಲ್ ಕುಮಾರ್ ಯಾರೇ ಇರ್ಬೋದು, ಇಂಥ ಕೀಳು ಮಟ್ಟದ ಒಂದು ರಾಜಕೀಯ ಮಾಡಬಾರ್ದು ನಾನು ಹೇಳುದು. ಸರ್, ಈ ರಾಜಕೀಯ ಸೆಳೆತ ಯಾಕೆ ಶುರು ಆಯ್ತು ಅಂತ, ಬೇಸಿ ಏನು ಅಂತ? ಇಲ್ಲ ಸರ್, ನೋಡಿ ನಾವು ನಮ್ಮ ಎಜುಕೇಶನ್ ಆದ ನಂತರ PUC ಆಗಿ ನಾನು ಮತ್ತೆ ನನ್ನ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಅನ್ನು ಫಿನಿಶ್ ಮಾಡಿದೆ. ಆದ್ರೆ MIT ಹೋಗಿ M.Tech ಮಾಡಿದೆ. ಆನಂತರ ಬರುವಾಗ ನಮ್ಮಲ್ಲಿ ಹೆಬ್ರಿಯಲ್ಲಿ ಪ್ರಸನ್ನ ಬಳ್ಳಾಲ್ ಅಂತ ಅವರು ಜಿಲ್ಲಾ ಪಂಚಾಯತ್ ಇದ್ದಿದ್ರು. ಆನಂತರ ಗೋಪಾಲ್ ಭಂಡಾರಿ ಅವರು ಇದ್ರು, ನಮ್ಮ ಶ್ರೇಷ್ಠ ನಾಯಕರು. ಅವ್ರದ್ದೆಲ್ಲ ರಾಜಕೀಯ ವ್ಯವಸ್ಥೆ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೊಂದು ವ್ಯವಸ್ಥೆ ಇದ್ರೆ, ನಿಮ್ಗೊಂದು ಸ್ವರ ಇದ್ರೆ, ಅದು ಸಮಾಜದ ಸ್ವರ ಆಗಿರ್ಬೇಕು. ನೀವು ನಿಮ್ಮಷ್ಟೇ ಬದುಕಿದ್ರು ಪ್ರಯೋಜನ. ಯಾಕಂದ್ರೆ ಇಲ್ಲಿ ಸಮಾಜದ ಕಟ್ಟ ಕಡೆ ವ್ಯವಸ್ಥೆ ನೀವೇನಾದ್ರೂ ಸಾಮಾಜಿಕವಾಗಿ ನ್ಯಾಯ ಕೊಡೋದು ರಾಜಕೀಯದ ಮಾತ್ರ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗಿನ ವ್ಯವಸ್ಥೆ ಹೇಗಾಗಿದೆ ಅಂತ, ಈಗಿನ ಮಕ್ಕಳೆಲ್ಲ ರಾಜಕೀಯ ಅಂದ್ರೆ ಹೊರಗೆ ಓಡ್ತಾರೆ. ಮತ್ತೆ ರಾಜಕೀಯದ ಜನ ಅರ್ಥ ಮಾಡ್ಕೊಂಡದ್ದು ಕಾಂಗ್ರೆಸ್ BJP ಅಂತ. ಇದು ಬಹಳ ದೊಡ್ಡ ಅನ್ಯಾಯ, ಇದು ಬಹಳ ದೊಡ್ಡ ತಪ್ಪು. ಇದು ಕಾಂಗ್ರೆಸ್ BJP ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ವ್ಯವಸ್ಥೆಯನ್ನು ರೂಲ್ ಮಾಡ್ಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ. ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಇದು ಯಾರು ವಿದ್ಯಾವಂತರು ತೊಡಗಿಸಿ, ಇಲ್ಲರ ಹೀಗೆ ನಿಮ್ಮ ಅವಿದ್ಯಾವಂತರು ಮತ್ತೆ ನಿಮ್ಮ ಏನು ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹಿಂಜರಿಯದವರು ನೋಡಿ, ಪರಶುರಾಮ ಮೂರ್ತಿಯನ್ನೇ ಬೇಕಾದ್ರೆ ಸುಳ್ಳು ಮಾಡಿ ಜನರಿಗೆ ಬ್ಲಫ್ ಮಾಡ್ತೇವೆ ಅಂತ ಹೇಳೋ ಮಟ್ಟಕ್ಕೆ ಇರುವವರು ಬಂದು ಸೇರ್ಕೊಂಡು ಈ ವ್ಯವಸ್ಥೆಯನ್ನು ಹಾಳು ಮಾಡಿ ತಾವೇ ರಾಜ್ಯ. ಅವರ ತಲೆಯಲ್ಲಿ ಏನುಂಟಂತೆ, ಕಾರ್ಕಳ ಹುಟ್ಟಿದವ್ರು ಬಂದ್ಮೇಲೆ, ಅಷ್ಟು ಕಾರ್ಕಳ ಊರೇ ಇರ್ಲಿಲ್ಲ. ಕಾರ್ಕಳ ಏನೋ ಊರು ಇವ್ರು ಬಂದ್ಮೇಲೆ ಸೃಷ್ಟಿಯಾಗಿತ್ತು. ಅಷ್ಟೊತ್ತು ಕಾರ್ಕಳ ಏನೋ ಇಲ್ಲೋ ನಮ್ಮ ಮನೆಯಲ್ಲಿ ಅವ್ರು ಮಾತಾಡೋದು ಭಾಷಣ, ಅವರ ಸ್ಟೈಲ್, ಅವ್ರು ಮಾಡೋದೆಲ್ಲ ನೋಡಿದ್ರೆ ಕಾರ್ಕಳ ಹುಟ್ಟಲಿಲ್ಲ, ಅವ್ರು ಬಂದ್ಮೇಲೆ ಹುಟ್ಟಿದೆ ಅಂತ ಅವ್ರು ಎಣಿಸಿದ್ದಾರೆ. ಇದು ತಪ್ಪು. ಇದು ಯಾರಿಂದಾಗಿ ಒಬ್ಬರಿಂದ ಇರುವುದಲ್ಲ, ಇದೊಂದು ವ್ಯವಸ್ಥೆ. ಗೊತ್ತಾಗಿಲ್ಲ ನಿಮಗೆ? ಇಲ್ಲಿ ನಮ್ಗೆ ಒಳ್ಳೆತನ ಬೇಕು, ಧಾರ್ಮಿಕತೆ ಬೇಕು, ಎಲ್ಲವೂ ಬೇಕು. ಅದು ತೋರ್ಪಡಿಕೆ ಇರುವುದಲ್ಲ, ಅದು ನಿಮ್ಮ ಮನಸ್ಸಿಂದ ಇರಬೇಕು. ಇದೆ ಅಂತ ಹೇಳಿ ಶೋಭಾಜಿಗಿರುವ ಸೊತ್ತಲ್ಲ ಅಂತ ನನ್ನ ಅನಿಸಿಕೆ. ಆಯ್ತು, ಇಲ್ಲಿ ಕಾರ್ಕಳದಲ್ಲಿ ಒಂದು ಇಂಡಸ್ಟ್ರಿ ಬಂದಿದೆ ಹೇಳಿ, ಇವರು 20 ವರ್ಷ ಎಂದಿದ್ದಾರೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ತಂದ್ರೆ ಹೇಳಿ, ಒಂದು ಮೆಡಿಕಲ್ ಕಾಲೇಜ್ ತಂದ್ರೆ ಹೇಳಿ, ಏನಾದ್ರು ತಗೊಬಂದ್ರೆ ಹೇಳಿ, ಖಾಲಿ ಪ್ರೈವೇಟ್ ಕಾಲೇಜ್ ನೊಟ್ಟಿಗೆ ಇವ್ರದ್ದು ಪಾರ್ಟ್ನರ್ಶಿಪ್ ಎಲ್ಲ ಕಡೆ. ಇವರ ಕಪ್ಪು ದುಡ್ಡನ್ನು ಹಾಕಿ ವೈಟ್ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನಡೀತಾ ಉಂಟು ಕಾರ್ಕಳ. ಜನರಿಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ. ಇದು ಮುಂದೆ ಸತ್ಯ ಹೊರ ಬರುವಾಗ ಗೊತ್ತಾಗ್ತದೆ. ನಾವು ಹೇಳಿದ್ ಸ್ವಲ್ಪ ಖಾರವಾಗಿರ್ಬೋದು, ಆ ಸತ್ಯ ಜನರಿಗೆ ಗೊತ್ತಾಗ್ಬೋದು. ನೋಡಿ, ಎಲ್ಲ ಒಂದು ಜಾಬ್ ಯಾರಿಗಾದ್ರು ಸಿಕ್ಕಿದ್ರೆ ಹೇಳಿದ್ರು, ರಸ್ತೆ ಆಗಲ್ಲ 3-5 ಮಾಡ್ಲಿಕ್ಕೆ, 5-7 ಮಾಡ್ಲಿಕ್ಕೆ ಏನ್ MLA ಬೇಕಂತಿಲ್ಲ. ಗೊತ್ತಾಗಿಲ್ಲ, ಬೇರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ತಾರೆ, ಯಾರು ಬೇಕಾದ್ರೆ ಸರ್ಕಾರದ ವ್ಯವಸ್ಥೆ ಮಾಡ್ತದೆ. ಅದ್ ಯಾರಿಗೆ ನಾವು ಮಾಡಿದ್ ನಾವು ಕೊಡುದಲ್ಲ, ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟು ದುಡ್ಡಿದೆ ಅದರಿಂದ ಆಗ್ತದೆ. ಆದ್ರೂ ಜನರಿಗೆ ಪೂರಕ. ಈಗ ಅಶೋಕ್ ರೈ ಇದ್ದಾರೆ, ನಿಮ್ಮ ಇಲ್ಲಿ ಗೆದ್ರು ಪುತ್ತೂರಲ್ಲಿ ಮೊನ್ನೆ 64,000 ಓಟ್ರೆ ಇಂಡಿಪೆಂಡೆಂಟ್ ಗೆದ್ದು, ಅವ್ರು 4,000 ಗೆದ್ರು. ಇವತ್ತು ನೋಡಿ ಅಲ್ಲಿ ಮೆಡಿಕಲ್ ಕಾಲೇಜ್ ತಂದ್ರು, ಒಂದು 800 ಕೋಟಿದ್ದು JJM ಇದು ವರ್ಕ್ ತಂದ್ರು. ಇದೆಲ್ಲ ನೋಡಿ, ಇದೆಲ್ಲ ಸಾಧನೆಗಳು. ಇದೆಲ್ಲ ಮನುಷ್ಯ ಇರ್ತಾನಿಲ್ಲೋ ಆ ವ್ಯವಸ್ಥೆಗಳು ಶಾಶ್ವತ ಆಗಿರ್ತವೆ.
ಓಕೆ. ನಮ್ಮ ಯುಟಿಗಾದವರು ಉಳ್ಳಾಲದಲ್ಲಿ ನೋಡಿ 200 ಕೋಟಿಯ ಬ್ರಿಡ್ಜ್ ಈಗ ತಂದ್ರು, ಇನ್ನೊಂದು ಪ್ಯಾರಲಲ್ ಬ್ರಿಡ್ಜ್ ಉಳ್ಳಾಲಕ್ಕೆ ಹೇಳಿದ್ ನಾನು. ಇದೆಲ್ಲ ಮಾಡ್ಬೇಕು. ಬಟ್ ಅಶೋಕ್ ಕುಮಾರ್ ರೈ ಲಕ್ ಬೈ ಚಾನ್ಸ್ ಶಾಸಕ ಅಂತಾರಪ್ಪ. ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ಲಕ್ ಟು ದ ಪೀಪಲ್. ಲಕ್, ಅವ್ರ ಪರಿಶ್ರಮ, ವಾಟ್ ಎವರ್ ಇಟ್ ಮೇ ಬಿ. MLA ನಾವು ಈಗ ಅವ್ರ MLA ಅದು ತಿಕ್ಕಿದಕ್ಕೆ ಅವ್ರು ದೇವ್ರು ಕೊಟ್ಟ ಅವಕಾಶ ಅಂತ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದಾರೆ. ಇರ್ತಾರೆ ಸರ್ ಅವ್ರು ಕಾಂಗ್ರೆಸ್ ಅಲ್ಲಿ ಕಂಟಿನ್ಯೂ ಇರ್ತಾರಂತ. 100% ಅಲ್ಲ, ಯಾಕಿಲ್ಲ ಅಂತದೇನು ವಿಷಯ ಇಲ್ಲಲ್ಲ. ಯಾಕೆಂದ್ರೆ ಅವ್ರು ಎಲ್ಲೂ ಕೂಡ ಬಿಜೆಪಿ ಬಗ್ಗೆ ಖಾರವಾಗಿ ಮಾತಾಡೋದೇ ಇಲ್ಲ. ಅವಶ್ಯಕತೆ ಇಲ್ಲಲ್ಲ. ಯಾಕೆ ಖಾರ, ಯಾರ ಬಗ್ಗೆ ನಾವ್ ಯಾಕೆ ಖಾರ, ನಾವು ಸಹ ಮಾತಾಡ್ತೇವೆ. ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ಪ್ರವೃತ್ತಿ ನಾವು ಬೆಳೆಸ್ಕೊಳ್ಬಾರ್ದು. ನಾವು ನಮ್ಮದೇನು ಅಂತ ಹೇಳಿ ನೀವು ನೋಡಿ, ನೀವು ಬೇಜಿಜಕ್ ಮಾತಾಡ್ತಾ ಇದ್ದೀರಿ, ಲೈಕ್ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತೀರಿ, ಅವ್ರ ಪಕ್ಷದ ಬಗ್ಗೆ ಮಾತಾಡ್ತೀರಿ, ಬಟ್ ಅವ್ರು ಆ ತರದ ವಿಚಾರಗಳನ್ನ ಹಂಚ್ಕೊಳ್ಳೋದೇ ಇಲ್ಲ, ಮಾತಾಡೋದೇ ಇಲ್ಲ, ತೀವ್ರವಾಗಿ ಖಂಡಿಸೋದಿಲ್ಲ ಅಂತ. ವೈಯಕ್ತಿಕ ವಿಷಯ ಅದು ಅವ್ರ ಮನಸ್ಸಿಗೆ ಒಬ್ಬರು ಒಂದೊಂದರ ಇರ್ಬೋದು. ಎಲ್ರು ಒಂದೇ ಲೆಕ್ಕ ಇದ್ದು 5 ಬೆರಳು ಒಳ್ಳೆ ಅಲ್ಲ, ಅವ್ರದ್ದೇನೋ ಇರ್ಬೋದು, ಅವ್ರದ್ದು ಅದೇ ಒಂದು ಟ್ಯಾಲೆಂಟ್ ಇರ್ಬೋದು. ನಮ್ಗೇನು ನಂಬರ್ ಬೇಕು. ಕರೆಕ್ಟ್ ಸರ್. ತಾವು ಕೂಡ ಸಿವಿಲ್ ಇಂಜಿನಿಯರ್ ಆಗಿರುವಂತವ್ರು, ಲೈಕ್ ಕ್ವಾಲಿಟಿ ಆಫ್ ವರ್ಕ್ ಬಗ್ಗೆ ಮಾತಾಡೋದಾದ್ರೆ, ಪರ್ಟಿಕ್ಯುಲರ್ಲಿ ಈ ಕ್ಷೇತ್ರ ಅಂತಲ್ಲ, ಓವರ್ ಆಲ್ ಮಾತಾಡೋದಾದ್ರೆ ಕ್ವಾಲಿಟಿ ಆಫ್ ವರ್ಕ್ ಆಗ್ತಾ ಇದೆಯಾ ಅಂತ? ಖಂಡಿತ ಕ್ವಾಲಿಟಿ ಇಲ್ಲ ಅಂತ ಹೇಳುದಿಲ್ಲ. ಬಟ್ ಏನಾಗಿದೆ, ಇಲ್ಲಿ ಕೆಲವು ಸಲ ನಮ್ಮ SR ಅಲ್ಲಿ ಡಿಫರೆನ್ಸ್ ಇರ್ತದೆ. ನಿಮ್ಮ ಯಾದಗಿರಿ, ಗುಲ್ಬರ್ಗದಲ್ಲಿ ಕಡಿಮೆ, ಇಲ್ಲಿ 10% ಮಳೆ ಬೀಳುವಲ್ಲಿ ಅದೇ ಪರ್ಸೆಂಟ್ ಡಾಮರ್, ನಿಮ್ಮ ಅಲ್ಲಿ 100% ಮಳೆ ಅದೇ ಎಲ್ಲ ಇಡ್ತಾರೆ. ಅದಲ್ಲ, ಇಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಆಫ್ ಡಿಪೆಂಡ್ ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತೆ ಕ್ವಾಲಿಟಿ ವರ್ಕ್ ಒಂದು 90-95% ಕ್ವಾಲಿಟಿ ವರ್ಕ್ ಬೇರೆ ಕಡೆ ಕಂಪೇರ್ ಮಾಡಿ ಇಲ್ಲಿ ಖಂಡಿತ ಆಗ್ತಾ ಇದೆ. ಈ ಸಲ ರೋಡ್ ಎಲ್ಲ ಕಡೆ ಹಾಳಾಗಿದೆ, ಇಲ್ಲಿ ಅಂತ ಎಲ್ಲ ಕಡೆ ಹಾಳಾಗಿದೆ. ಮತ್ತೆ ಕೆಲವು ಇರ್ಬೋದು ಅಲ್ಲಿ ಇಲ್ಲ ಆದ್ರೂ, ಬಟ್ 95% ಕ್ವಾಲಿಟಿ ಕೆಲಸ ಆಗ್ತದೆ ನಮ್ಮ ಸೌತ್ ಕೆನರಾ. ನಾನು ಕಂಡುಕೊಂಡಾಗ ಒಬ್ರೊಬ್ರು ಇರ್ಬೋದು, ಸ್ವಲ್ಪ ನಾನು ಮಾಡಿದ್ದು ಹಾಳಾಗಿರ್ಬೋದು, ನಾನೇನು ದೇವರಲ್ಲ. ಕೆಲವೊಂದು 100 ಮಾಡುವಾಗ 1-2 ಹಾಳಾಗಿದೆ, ಬಟ್ 98 ಒಳ್ಳೇದು ಮಾಡಿದೆ ಅನ್ನೋ ತೃಪ್ತಿ ನನಗಿದೆ. ಹಾಗೆ ಆಗ್ತದೆ. ಬೇಕಂತೇಳಿ ಎಲ್ಲ ಇದ್ರು ಕೆಲವು ಸಲ ಬೈ ಮಿಸ್ಟೇಕ್ ಆಗ್ತದೆ, ಆಗ್ಲಿಲ್ಲ ಅಂತ. ಬಟ್ ತೀರಾ ಕಳಪೆಯಲ್ಲಿ ಈಗ ಏನಾಗಿದೆ ನೋಡಿ, ಕೆಲವು ಸಲ ನಮ್ಮ ಇಂಜಿನಿಯರ್ಸ್ ಅಥವಾ ನಮ್ಮವರು ಅದನ್ನು ಮೇಂಟೈನ್ ಮಾಡೋ ವೇಲಿ, ಈಗ 1 ಕಿಲೋಮೀಟರ್ 10 ಕಿಲೋಮೀಟರ್ ರೋಡ್ ಇದೆ, ಅಲ್ಲಿ ಆಕ್ಚುಲಿ ನೀವು ಪೂರ್ತಿ ಜಾಯಿಂಟ್ ಮಾಡಿದ್ರೆ ಅಲ್ಲಿ 500 ಮೀಟರ್ ಅಷ್ಟು ಹಾಳಾಗಿರುದಿಲ್ಲ. ಬಟ್ ಅದು 10 ಕಿಲೋಮೀಟರ್ ಸ್ಪ್ರೆಡ್ ಆಗಿದೆ. ನೀವು ಅದನ್ನು ಪಟ್ಟಂತ ಅಟೆಂಡ್ ಮಾಡಿದ್ರೆ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಅರ್ಧ ಕಿಲೋಮೀಟರ್ ಮಾತ್ರ ನೀವು ಒಂದು ಅದನ್ನು ಬಂಚ್ ಆಗಿ ಮಾಡಿದ್ರೆ, ಬಟ್ ಒಂದು ಲೆಂತ್ 10 ಕಿಲೋಮೀಟರ್ ಇದೆ. ಅದನ್ನು ನೀವು ಅಟೆಂಡ್ ಮಾಡಿದ್ರೆ ಜನರದ್ದು ಏನ್ ನಿಮ್ಗೆ ಶಾಪ ಇರುವುದಿಲ್ಲ. ಇವ್ರು ಮಾಡೋದೇನು ಮಾಡ್ತಾರೆ, ಅದನ್ನು 2 ತಿಂಗಳು ಬೇಗ ಮಾಡಬೇಕು. ಈಗ ಮಳೆ ಬಿಟ್ಟಿತ್ತಲ್ಲ, ಈ ಶುಡ್ ಅಟೆಂಡ್ ಇಮಿಡಿಯೇಟ್ಲಿ. ಇಡೀ ಕಾರ್ಕಳ ರೋಡ್ ಅಟೆಂಡ್ ಮಾಡ್ಲಿಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳು ಸಾಕು. ಸರ್ಕಾರ ತುಂಬಾ ಚೆನ್ನಾಗಿದೆ ಸರ್. ಕಂಪೇರ್ ಟು ಬೆಂಗಳೂರು ಕಾರ್ಕಳ ತುಂಬಾ ಚೆನ್ನಾಗಿದೆ ರೋಡ್ಸ್ ಅಷ್ಟೇ. ನಾನು ಬೆಂಗಳೂರಲ್ಲಿ ಇರ್ತೇನೆ, ಬೆಂಗಳೂರು ನೋಡಿದ್ದೇನೆ. ಅಲ್ಲಿ ಸಹ ಸೇಮ್ ಪ್ರಾಬ್ಲಮ್ ಆಫ್ ದ ಅಫಿಷಿಯಲ್ಸ್. ಅವರು ಅದನ್ನು ಬೆನ್ನು ಹಿಡಿದು ರಾಜಕಾರಣಿಗಳು ಹೇಳಿ ಅಥವಾ ಅವರು ಜನಪ್ರತಿನಿಧಿ ಹೇಳಿ ಬೆನ್ನು ಹಿಡಿದು ಮಾಡಿಸ್ಬೇಕು. ಅಲ್ಲಿ ಸಹ ನೀವು ನೋಡಿ, ಬೆಂಗಳೂರಲ್ಲಿ ನಿಮ್ಗೆ 2 ಕಿಲೋಮೀಟರ್ ಅಲ್ಲಿ ಹೊಂಡ ಏನಿಲ್ಲ, ನೀವು ಒಟ್ಟು ಮಾಡಿದ್ರೆ ಒಂದು 20 ಮೀಟರ್ ಹೊಂಡ ಇರ್ಬೋದು. ಎಲ್ಲ ಒಂದು ಬಂಚ್ ಒಂದು ಪ್ಯಾಕ್ ಮಾಡಿದ್ರೆ ಗೊತ್ತಾಗಿಲ್ಲ ನಿಮಗೆ. ಅದನ್ನು ನೀವು ಮಾಡಿದ್ರೆ ಆಗ 2 ಕಿಲೋಮೀಟರ್ ನೆಮ್ಮದಿಯಲ್ಲಿ ಹೋಗ್ತೀರಾ. ಅದು ಒಂದೊಂದನ್ನು ಅಟೆಂಡ್ ಮಾಡಿದ್ರೆ ನಿಮ್ಗೆ ಅದನ್ನ ನೋಡುವಾಗ ವೈರಾಗ್ಯ ಬರುವಾಗ ಆಗ್ತದೆ. ಅದು ಹಾಗೆ ಆಗ್ಬಾರ್ದು ಅನ್ನೋದು ನನ್ನ ಒಂದು ವ್ಯವಸ್ಥೆ, ಅದನ್ನು ಸರಿ ಮಾಡಬೇಕು. ಸರ್, ನನಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ತೀನಿ. ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಕೆಲವು ಮತಗಳ ಅಂತರದಿಂದ ಸ್ಥಾನವನ್ನ ಕಳ್ಕೊಂಡಿರುವಂತರ ಬಗ್ಗೆ, ಲೈಕ್ ಏನ್ ಡ್ರೀಮ್ಸ್ ಇತ್ತು, ಕಾರ್ಕಳಕ್ಕೆ ಏನ್ ಕೊಡ್ಬೇಕು ಅಂತ ಇದ್ರಿ ಅಂತ? ಖಂಡಿತ ಸರ್, ಜನರ ಭಾವನೆಗೆ ಸ್ಪಂದಿಸಬೇಕು. ಇಲ್ಲೊಂದು ಮಿನಿಮಮ್ ಒಂದು ಇಂಜಿನಿಯರಿಂಗ್ ಕಾಲೇಜ್, ಅದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಅಥವಾ ಗವರ್ಮೆಂಟ್ ಮೆಡಿಕಲ್ ತರಬೇಕು. ಒಂದಷ್ಟು ಜನರಿಗೆ ಕೈಗೆ ಕೆಲಸ ಕೊಡುವಂತ ಇಂಡಸ್ಟ್ರಿಯನ್ನು ತರಬೇಕು. ಒಂದಷ್ಟು CSR ಫಂಡ್ಗಳಿವೆ. ನನ್ನ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಸುಮಾರು 7,000 ಕೋಟಿ CSR ಫಂಡ್ ಬರ್ತದೆ. ಅದನ್ನೆಲ್ಲ ಬೇರೆ ಬೇರೆ ಮುಖೇನ ತಂದು ಇಲ್ಲಿ ಕೆಲವೆಲ್ಲ ನೀವು ಕೊಲೋನಿಗೆಲ್ಲ ಹೋದ್ರೆ ಬೇಸರ ಆಗ್ತದೆ. ಇವರಲ್ಲಿ 20 ವರ್ಷ MLA ನಾಚಿಕೆ ನೋಡ್ಲಿ. ಕೆಲವು ರೋಡಲ್ಲಿ ನೀವು ನೋಡ್ಬೇಕು, ಮನುಷ್ಯಾದ ಹೋಗ್ಲಿ ಸಾಧ್ಯ ಇಲ್ಲ ಅಂತ ಒಂದು 100 ರಸ್ತೆಗಳಿವೆ ಇಲ್ಲಿ ಕಾರ್ಕಳದಲ್ಲಿ. ಅದನ್ನೆಲ್ಲ ವೃದ್ಧಿ ಮಾಡ್ಬೇಕಂತ ಕನಸಿತ್ತು. ಮೇನ್ ಆಗಿ ಯುವಕರಿಗೆ ಕೈಗೆ ಕೆಲಸ ಕೊಡಬೇಕು, ಒಂದಷ್ಟು ಯುವಕರನ್ನು ಬೆಳೆಸಬೇಕು, ಬೇರೆ ಬೇರೆ ವ್ಯಾವಹಾರಿಕವಾಗಿ ಅವರನ್ನೆಲ್ಲ ಅವರಿಗೆ ಶಕ್ತಿ ಕೊಡುವ ಕೆಲಸವನ್ನು ಮಾಡಬೇಕು ಸರ್ಕಾರದ ಒಂದು ಪವರ್ ಇಂದ ಅಂತ ಹೇಳಿ ಎಲ್ಲ ಕನಸು ಕಂಡಿದ್ದೆ. ಅದಕ್ಕೆಲ್ಲ ತಾತ್ಕಾಲಿಕವಾಗಿ ಹಿನ್ನಡೆ ಆಗಿದೆ. ಬಟ್ ಈ ಕೆಲವರು ಹೇಳ್ತಾರೆ ಸರ್, ಬಿಜೆಪಿ ಅವರೇ ಮ್ಯಾಕ್ಸಿಮಮ್ ಹೇಳೋದು ಇದನ್ನ, ಕಾಂಗ್ರೆಸ್ನ ಮುಫ್ತ್ ಯೋಜನೆಗಳಿಗೆ ಮಾರಾಟವಾಗ್ಲಿಲ್ಲ ಉಡುಪಿ ಜನ, ಬುದ್ಧಿವಂತರಿದ್ದಾರೆ, ಅದಕ್ಕೆ 5 ಬಿಜೆಪಿ ಗೆದ್ದಿದೆ ಅಂತಾರೆ. ಜನರು ಬುದ್ಧಿವಂತರು, ಅವ್ರು ಬ್ಲಫ್ ಮಾಡಿದ್ದಾರೆ. ಹಾಗಂತ ನೀವು ತಗೊಳ್ಬಾರ್ದಲ್ಲ. ಇದು ಕಾಂಗ್ರೆಸ್ ಇದು ಒಳ್ಳೆ ಯೋಜನೆ ಅಲ್ಲ, ನೀವು ಮುಟ್ಬಾರ್ದಲ್ಲ. ಇದನ್ನು ಹೆಚ್ಚಿಗೆ ಆಗಿ ತಗೊಂಡವ್ರು ಉಡುಪಿ ಜಿಲ್ಲೆಯವರೇ. ನಿಮ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ರೆ, ನಿಮ್ಗೆ ಅಷ್ಟು ಬದ್ಧತೆ ಇದ್ರೆ, ನಿಮ್ಗೆ ಅಷ್ಟು ಬೇಡ ಅಂತ ಇದ್ರೆ ಮುಟ್ಬಾರ್ದು. ಅದನ್ನ 2,000 ದುಡ್ಡನ್ನು ಮುಟ್ಬಾರ್ದು, ಫ್ರೀ ಕರೆಂಟ್ ನಾವು ಯಾರು ತಗೊಳ್ಬಾರ್ದು ಅಂತ ಒತ್ತಾಯ ಇಲ್ಲ ಇಲ್ಲಿ.
ನೀವು ಅದನ್ನು ಯು ಕ್ಯಾನ್ ವಾಲಂಟರಿ ನೀವು ತ್ಯಜಿಸಬಹುದು. ಕರೆಂಟ್ ಬಿಲ್ ನನ್ನ ಮನೆ ಕಟ್ತೇನಪ್ಪ, ಇದು ಸರ್ಕಾರ ಹೊರೆ ಆಗ್ತಿದೆ, ಬಡವರಿಗೆ ಸಿಗ್ಲಿ ಅಂತೇಳಿ 2,000 ದುಡ್ಡು ತಗೊಳ್ಬಾರ್ದು, ನೀವು ಫ್ರೀ ಬಸ್ಸಲ್ಲಿ ಹೋಗ್ಬಾರ್ದು. ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡೋರು ಯಾರು ಕೇಳಿದ್ರೆ ಅದರ್ ದನ್ ಕಾಂಗ್ರೆಸ್ ಪೀಪಲ್ಸ್. ಕಾಂಗ್ರೆಸ್ ಅವರು ಹೆಚ್ಚಿಗೆ ಯೂಸ್ ಮಾಡುದು, ಯಾಕೆ ಅವ್ರು ಸ್ವಲ್ಪ ಮುಗ್ಧರಿದ್ದಾರೆ. ದುಡ್ಡು ಬಂದಿಲ್ಲ ಅಂದ್ರೂ ಬರ್ಲಿಲ್ಲ ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ. ಅವ್ರು ಆಗಲ್ಲ, ಬಂದಿಲ್ಲ ಅಂದ್ರೆ ನಾಳೆ ಹೋಗಿ ತಾಲೂಕು ಆಫೀಸ್ ಗಲಾಟೆ ಮಾಡ್ತಾರೆ. ಇಂತ ವ್ಯವಸ್ಥೆ ಇಲ್ಲಿದೆ. ಅತಿ ಬುದ್ಧಿವಂತರು, ಬುದ್ಧಿವಂತರಲ್ಲ ಅತಿ ಬುದ್ಧಿವಂತರು ಅಂತಾರಲ್ಲ, ಒಂದು ಸ್ಟೇಜ್ ಎಕ್ಸ್ಟ್ರಾ. ಇನ್ಫ್ಯಾಕ್ಟ್ ರಾಕೇಶ್ ಶೆಟ್ಟರು ಕೂಡ ಬಂದು ಪ್ರಚಾರ ಮಾಡಿದ್ರು ತಂಪರ, ಮತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ನಿಂತ್ಕೊಂಡಿದ್ರು. ನೀವ್ ಒತ್ತಿದ್ದ ಕ್ಷಣಗಳು ಈಗ್ಲೂ ಕೂಡ ಕಣ್ಮುಂದೆ ಹಂಗೆ ಇದೆ ಅಂತ. ಯಾವ್ದು ಹೇಳಿ? ವೇದಿಕೆ ಮೇಲೆ ಒಂದ್ಸತಿ ವೀರಪ್ಪ ಮೊಯ್ಲಿ ಅವರು ಬಂದಿದ್ರು. ಹೌದೌದೌದು, ಅಲ್ಲ ಎಲ್ಲ ಬಂದಿದ್ರು, ಮಾಡಿದ್ದಾರೆ. ಏನಾಯ್ತದೆ, ಸೋಲು ಗೆಲುವು ಇದ್ದದೆಲ್ಲ ಹೇಳಿದೆಲ್ಲ. ಬೇರೆ ಬೇರೆ ಇವರ ವಾಮಾಚಾರ ಅಥವಾ ಇವರ ಅವರ ಇದೆಲ್ಲ ನಿಮ್ಮ ಯಾವ್ದು ದುಡ್ಡಿನ ಪ್ರಭಾವದಿಂದ ಎಲ್ಲ ಹೀಗೆ ಆಗಿದೆ. ಮುಂದಿನಲ್ಲಿ ಸರಿ ಆಗ್ತದೆ. ವಾಮಾಚಾರ ಅಂದ್ರಲ್ಲ ಸರ್, ವರ್ಕ್ ಆಗುತ್ತಾ ಅಲ್ಲಿ? ಇಲ್ಲೆಲ್ಲ ಗೊತ್ತಿಲ್ಲ, ಆಗ್ತದೆ ಅಂತ ಹೇಳ್ತಾರೆ, ನಮ್ಗೆ ಅಷ್ಟು ನಂಬುದಿಲ್ಲ ನಾವು. ಬಟ್ ಅವ್ರು ಹೇಳುವಾಗೆಲ್ರು ಎಣಿಸ್ತದೆ, ಇರ್ಬಹುದಾ ಅಂತ ಎಣಿಸ್ತದೆ. ನೀವು ನಂಬ್ತೀರಿ ಸರ್? ಯಾಕೆಂದ್ರೆ ಹೈಲಿ ಎಜುಕೇಟೆಡ್ ಇರೋರು. ಇಲ್ಲ, ನಂಗೆ ಆ ನಂಬಿಕೆ ಇಲ್ಲ. ನಾನು ಆಕ್ಚುಲಿ ದೇವರನ್ನ ನಂಬ್ತೀರಿ? 100% ನಂಬ್ತೀನಿ ಸರ್. ಇನ್ಫ್ಯಾಕ್ಟ್ ಗೋಮಾತೆ, ಗೋರಕ್ಷಣೆ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಬಿಜೆಪಿಯ ಲೀಡರ್ಗಳು ಮಾತಾಡ್ತಾ ಇರ್ತಾರೆ. ನನಗೆ ನನ್ನ ಸ್ನೇಹಿತರೊಬ್ರು ಹೇಳ್ತಿದ್ರು, ಅವ್ರದ್ದು ಗೋಶಾಲೆ ಇದೆ, ಕಾಂಗ್ರೆಸ್ ಅಲ್ಲಿ ಇದ್ರು ಗೋಶಾಲೆ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಅಂತ. ನಾನು ನಿಮ್ಗೆ ಹೇಳಿದೆ ಅಲ್ಲ, ನಮ್ಮ ಇಲ್ಲಿ ಯಾವ ಅನ್ಯ ಧರ್ಮದವರು ನಾವು ನಮ್ಮ ಪರ್ಸನಲ್ ಕೆಲಸಕ್ಕೂ ಯಾರು ಏನು ಮಾತಾಡುದಿಲ್ಲ, ಎಲ್ಲ ಅವಕ್ಕೆ ಪೂರಕವಾಗಿದ್ದಾರೆ. ಅವರೇ ಅಲ್ಲಿ ಬಂದು ಕೆಲಸ ಮಾಡ್ತಾರೆ. ಇನ್ಫ್ಯಾಕ್ಟ್ ಅನ್ಯ ಧರ್ಮದವರು ಸಹ ಅವ್ರಿಗೆ ಸಂತೋಷ ಇದೆ. ಯಾಕಂದ್ರೆ ಗೋವಂತೆ ಆದ ಹಾಲನ್ನು ಎಲ್ಲ ಯಾರ ಜಾತಿ ಮತ ಧರ್ಮ ಎಲ್ಲ ಬೆಳಿಗ್ಗೆ ಎದ್ದು ಕುಡಿಯೋರಿಗೆ ಇಡುದು, ಗೊತ್ತಾಗಿಲ್ವಾ? ಮತ್ತೆ ಅದ್ರಲ್ಲಿ ನಮ್ಗೊಂದು ಸಂತೋಷ, ತೃಪ್ತಿ ಇದೆ. ನಾವಂದ್ರೆ ಕೂಡು ಕುಟುಂಬದಲ್ಲಿ ಬದುಕಿ ಬಂದವರು. ನಮ್ಮ ಮನೆಯಲ್ಲ ಕೆಲ ಸಣ್ಣದಿರು 36 ಜನ ಇದ್ದೆವು. ದೊಡ್ಡ ಹಟ್ಟಿ ಇತ್ತು, 3 ಕೋಣಗಳಿದ್ದೆವು. ದಿನ ಬೆಳಿಗ್ಗೆ ಎದ್ದು ಉಳ್ತಾ ಇದ್ದೆವು. ಎಲ್ಲ ನಮ್ಮ ಅಜ್ಜ ಅಂದಿರು ನಮ್ಮ ಆಗಿನ ಕಷ್ಟದ ಕಾಲದಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಇವತ್ತು ನಾವು ಸಂತೋಷವನ್ನು ಸಮಾಜಕ್ಕೆ ತೋರಿಸುದು ನಮ್ಮ ಅದೇ ಕರ್ತವ್ಯ ಅಲ್ವಾ? ಆ ನಿಟ್ಟಿನಲ್ಲಿ ನಾನು ಅದು ಸಹ ಎಲ್ಲ ಹಳ್ಳಿಯ ದೇಶಿ ದನಗಳನ್ನೇ ಸಾಕಿದ್ದು. ಯಾವ್ದು ನಿಮ್ಮ ಜರ್ಸಿ ಗಿರ್ಸಿ ದುಡ್ಡು ಕಾಸಿಗೋಸ್ಕರ ಅಲ್ಲ. ಅಲ್ಲಿ ಪಕ್ಕದ ಮನೆಯವರಿಗೆಲ್ಲ ಫ್ರೀ ಆಗಿ ಹಾಲನ್ನು ಕೊಡ್ತೇನೆ, ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದು ಪ್ಯೂರ್ ಹಳ್ಳಿ ದನದ ಹಾಲು. ಹೀಗಾಗಿ ಅದು ಬೇಕಂತ ಒಂದು 40-45 ದನಗಳಿವೆ. ಅಲ್ಲಿ ಅದ್ರಲ್ಲಿ ಸಗಣಿ ಸಿಗ್ತದೆ, ಅದನ್ನು ಮುಂದೆ ಅಲ್ಲಿ ತೋಟಕ್ಕೆ ಯೂಸ್ ಮಾಡ್ತೇವೆ. ಹಾಗೆ ಕೋಳಿ ಎಲ್ಲ ಚೆನ್ನಾಗಿ. ಅದು ನನ್ಗೆ ಅಂದ್ರೆ ಅದ್ರ ಬಗ್ಗೆ ಅಭಿರುಚಿ ಇದೆ. ಅದು ಬೇಕಂತ ಅದನ್ನ ಸಣ್ಣ ನೋಡ್ಕೊಂಡು ಬಂದವರಲ್ಲ, ಅದು ಮುಂದಿನ ಪೀಳಿಗೆ ಸಹ ಅದು ಕಂಟಿನ್ಯೂ ಆಗ್ಬೇಕು. ನನ್ನ ಮಕ್ಕಳಿರ್ಬೋದು ಅಥವಾ ನಮ್ಮ ಸಮಾಜದ ಮಕ್ಕಳಿರ್ಬೋದು, ಬಂದು ನೋಡ್ಬೇಕು, ಯಾರಾದ್ರು ಆಸ್ವಾದಿಸ್ಬೇಕು, ಅದನ್ನು ನನ್ನ ಆಸೆ. ವ್ಯವಸಾಯ ಎಲ್ಲ ಮಾಡ್ತೀರಿ ಸರ್, ಹೇಗೆ ಅಂತ? ಮಾಡ್ತೇವೆ, ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ಮಾಡ್ತೇವೆ. ಈಗ ಮಾಡುವವರಿಗೆ ಪ್ರೋತ್ಸಾಹ ಮಾಡ್ತೇವೆ ಅದೆಲ್ಲ ಮಾಡ್ತೇವೆ. ಡೈರೆಕ್ಟ್ ಆಗಿ ಮಾಡುವ ಸಮಯ ಇಲ್ಲ. ನನ್ನ ತಂದೆ ಮನೇಲಿ, ತಾಯಿ ಮನೇಲಿ ಎಲ್ಲ ಈಗ ಸಹ ಮಾಡ್ತಾರೆ. ಸರ್, ಟ್ರಸ್ಟ್ ಮೂಲಕ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ? ಇಲ್ಲ, ಅದೊಂದು ತಂದೆ ತಾಯಿಯವ್ರದ್ದು ಒಂದು ನೆನಪಿಗೋಸ್ಕರ ಅದು ಮುಂದೆ ಬರ್ಬೇಕಂತ ಅದ್ರ ಮೂಲಕನೇ ಮಾಡ್ಬೇಕು. ಹೀಗೆ ಸಹ ಕೊಡ್ಬೋದು, ಆದ್ರೆ ಒಂದು ಹೆಸರಿನ ಮೇಲೆ ಕೊಟ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೇವೆ. ಶಿಕ್ಷಣಕ್ಕೆ, ವಿದ್ಯಾಭ್ಯಾಸಕ್ಕೆ, ಮನೆ ಕಟ್ಟುವವರಿಗೆ, ಬೇರೆ ಬೇರೆ ದೈವ ದೇವಸ್ಥಾನಕ್ಕೆ, ಏನು ಸಮಾಜದಲ್ಲಿ ಯಾವ್ದು ನೀಡಿ ಇದೆ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ನನ್ನಷ್ಟಕ್ಕೆ ಮಾಡ್ತಾ ಇದ್ದೇನೆ ಸೈಲೆಂಟ್ ಆಗಿ. ಹೋಪ್ಸ್ ಇದೆಯಾ ಸರ್, ಕಾರ್ಕಳ ಕ್ಷೇತ್ರದ ಜನ ಕೈ ಹಿಡಿತಾರೆ ಅಂತ? 100% ಒಳ್ಳೆಯವರಿದ್ದಾರೆ, ಒಳ್ಳೆ ಮನಸ್ಸಿನವರಿದ್ದಾರೆ, ಭಾವನೆಯವರಿದ್ದಾರೆ, ಪ್ರೀತಿ ತೋರಿಸ್ತಾರೆ. ಚುನಾವಣೆ ಗೆಲ್ಲುಗಿಂತ ಜಾಸ್ತಿ ನಿಮ್ಗೆ ಒಂದು ಪ್ರೀತಿ ವಿಶ್ವಾಸ ಅದೇ ಬಂದ್ರೆ ಅದೇ ದೊಡ್ಡ ನಿಮ್ಗೆ ಶಕ್ತಿ. ಮುಂದೆ ಸಮಾಜದಲ್ಲಿ ನಿಮ್ಮ ಸ್ವಂತ ಕೆಲಸ ಮಾಡ್ಲಿಕ್ಕೆ ಇರ್ಬೋದು ಅಥವಾ ನೀವು ಉದ್ಯೋಗ ಮಾಡ್ಲಿಕ್ಕೆ ಇರ್ಬೋದು, ಅದು ಒಂದು ಶಕ್ತಿ. ಅದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಬೇಕು, ನಿಮ್ಮ ತಲೆಗೆ ಭಾರ ಅಂತ ತಗೊಳ್ಬಾರ್ದು. ನೀವೊಂದು ಅದನ್ನು ಏನ್ ಹೇಳ್ತಾರೆ, ಇಟ್ ಇಸ್ ನಾಟ್ ದ ಒನ್ ಅಂತ ಹೇಳ್ತಾರೆ ಅದಕ್ಕೆ. ನಿಮ್ಗೆ ಅದೊಂದು ಏನ್ ಹೇಳ್ತಾರೆ, ಅದೊಂದು ಭಾರ ಅಲ್ಲ ತಲೆಯ ಮೇಲೆ, ಅದಲ್ಲ. ಅದೊಂದು ಯು ಶುಡ್ ಎಂಜಾಯ್ ದ ಮೂವ್ಮೆಂಟ್, ಎವರಿ ಮೂವ್ಮೆಂಟ್ ಎಂಜಾಯ್ ಮಾಡ್ಬೇಕು. ಆಕ್ಚುಲಿ ಕೆಲಸ ಫಂಕ್ಷನ್ ಹೋಗುದು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಬಟ್ ಅದನ್ನು ಜನರಿಗೋಸ್ಕರ ಎಲ್ರಿಗೋಸ್ಕರ ನೀವು ಪ್ರತಿಸ್ಪಂದಿಸುವ ಕೆಲಸವನ್ನು ಮಾಡಿ ನೋಡಿ. ಯೋಗ ಬರುವುದು ಯಾರಿಗೆ? ಕರ್ನಾಟಕದ 7 ಕೋಟಿ ಜನರಲ್ಲಿ 224 ಜನರಿಗೆ ಅವಕಾಶ ಇರುವುದು. 2 ಪಾರ್ಟಿ ಸೇರಿ 442 ಜನ, ಅದರಲ್ಲಿ 1 ಜನ ಆಗಿ ಅವಕಾಶ ಕೊಡ್ತಾರಂತಂದ್ರೆ ಅವಕಾಶವನ್ನು ನಮ್ಮ ಅವಕಾಶ ಅಂತ ನಾವು ಮಾಡ್ಕೊಳ್ಳೋದು ನಮ್ಮ ಕೆಲಸ ಅಂತ ನಾನು ನಂಬಿಕೊಂಡು ಮಾಡ್ಕೊಂಡು ಬಂದವ. ಅದು ಬಿಟ್ಟು ರಾಜಕೀಯನೇ ಮಾಡ್ಬೇಕಂದ್ರೆ ಹುಟ್ಟಿದವನಲ್ಲ, ಮಾಡುವವನಲ್ಲ. ಅದರಿಂದ ಫೈನಲ್ ಕ್ವೆಶ್ಚನ್ ಸರ್, ಉಡುಪಿಯಲ್ಲಿ 5ಕ್ಕೆ 5 ಕ್ಷೇತ್ರಗಳು ಬಿಜೆಪಿಯ ಮಡಿಲಲ್ಲಿದೆ. ಕಾಂಗ್ರೆಸ್ನ ಯಾವುದೇ ಇನ್ ದ ಸೆನ್ಸ್ ಇಲಾಖೆಗಳಿಂದಾಗ್ಲಿ ಅವರಿಗೆ ಪೂರಕ ರೀತಿಯಲ್ಲಿ ಅನುದಾನಗಳು ಸಿಗ್ತಾ ಇದೆಯಾ ಅಥವಾ ತಾರತಮ್ಯ ನಡೀತಾ ಇದೆಯಾ ಅಂತ? ಏನಿಲ್ಲ ಸರ್,
ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದೇ ಬಿಜೆಪಿ ಆಡಳಿತ ಕಾರ್ಕಳ ತಾಲೂಕಿನಲ್ಲಿ PWD ಇಂದ ಸುಮಾರು ಮೊನ್ನೆ 10 ಕೋಟಿ ಕೊಟ್ರು, ಪುನಃ ಈಗ 25 ಕೋಟಿ 35 ಕೋಟಿ ಕೊಟ್ರು. ಅಲ್ಪಸಂಖ್ಯಾತರ ವಿಭಾಗದಿಂದ 3 ಕೋಟಿ ರೂಪಾಯಿ ಕೊಟ್ರು. ಜಮೀರ್ ಅಹಮದ್ 2 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ರು. ಅದೇ ರೆಗ್ಯುಲರ್ PWD 25 ಕೋಟಿ ಬಂತು. ಸರಿಸುಮಾರು ನಂಗೆ ಗೊತ್ತಿದ್ದಾಗ 65 ಕೋಟಿ ರೂಪಾಯಿಯ ಖಾಲಿ ಡೆವಲಪ್ಮೆಂಟ್ ವರ್ಕಿಗೆ ಬಂತು. ಅದು ಅಲ್ಲದೆ ಜಲ್ ಜೀವನ್ ಮಿಷನ್ ಅಲ್ಲಿ ಸುಮಾರು 700 ಕೋಟಿ ಕೆಲಸ ನಡೀತಿದೆ. ಅದಕ್ಕೆ ದುಡ್ಡು ಕೊಡ್ತಿರೋದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆನೇ ಕೊಡ್ತಿರೋದು ದುಡ್ಡನ್ನು. ಅದಲ್ಲದೆ ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿ ಜನರಿಗೆ ಕೆಲಸ ಕೊಡ್ತಾ ಇದ್ದೇವೆ. ಹಾಗಾಗಿ ಟೋಟಲ್ ಆಗಿ ಎಲ್ಲ ಡೆವಲಪ್ಮೆಂಟ್ ಗೆ ಬೇಕಾದ ಪೂರಕವಾದ ದುಡ್ಡು ಕೆಲಸ ಬರ್ತಾ ಉಂಟು. ಇವರು ಅದನ್ನು ವರ್ಕ್ ಅನ್ನು ಇಡಬೇಕು. ಇವರು ಒಂದು ಮನೆ ಇರುವಲ್ಲಿಗೆ 5 ಕಿಲೋಮೀಟರ್ ರೋಡ್ ಮಾಡ್ತಾರೆ, 50 ಮನೆ ಇರುವಲ್ಲಿಗೆ 200 ಮೀಟರ್ ರೋಡ್ ಮಾಡುದಿಲ್ಲ. ಇಂಥ ದುಸ್ಥಿತಿ ಕಾರ್ಕಳದಲ್ಲಿ ನಿಮ್ಮನ್ನು ಹಳ್ಳಿಯಲ್ಲಿ ಕರ್ಕೊಂಡು ಹೋಗ್ತೇನೆ, ಕೆಲವು ತೋರಿಸ್ತೇನೆ. ಕೆಲವು 5 ಕಿಲೋಮೀಟರ್ ರೋಡ್ ಮಾಡಿ, ಅಲ್ಲಿ ಇರುವುದು 5 ಮನೆ ಸಹ ಎಂಡಲ್ಲಿಲ್ಲ. ಕೆಲವು 50 ಮನೆ ಇದೆ ಕೊಲೋನಿ, ಅಲ್ಲಿ 200 ಮೀಟರ್ ರೋಡ್ ಮಾಡಿಲ್ಲ. ನೀವು ಇಲ್ಲೇ ನೋಡಿ, ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಹತ್ರ ಒಂದು ಕೊಲೋನಿ ಇದೆ, ನೀವು ಕಾರ್ಕಳ ನೀವು ಹೋಗಿ ನೋಡಿ ಸರ್. ಅಲ್ಲಿ ಜನ ಎಲ್ಲ ಮುಗಿ ಕೈ ಹಿಡ್ಕೊಂಡು ಆಚೆ ತಿರುಗಬೇಕು ಅಂತ ದುಸ್ಥಿತಿಯಲ್ಲಿದ್ದಾರೆ. ಪುರಸಭೆ ಒಳಗಡೆ ನೀವು ಪುರಸಭೆ 2 ರೋಡ್ ರಸ್ತೆ ನೋಡಿ ಸರ್. ಒಂದು ತೆಳ್ಳಾರ್ ರಸ್ತೆ ಅಂತಿದೆ, ತೆಳ್ಳಾರಿಂದ ನಮ್ಮ ಯಾವ್ದು ಕೋರ್ಟ್ ರಸ್ತೆ, ಮನುಷ್ಯಾದ ಹೋಗ್ಲಿಕ್ಕಿಲ್ಲ ನೋಡಿ. ನಿಮ್ಮ ಇದೇ ನೋಡಿ ಕಾರ್ಕಳ ನಮ್ಮ ಬಂಡಿ ಮಠದಿಂದ ನಮ್ಮ ಮಾರ್ಕೆಟ್ ರೋಡ್ ಕಾರ್ಕಳ ಹೋಗೋ ರಸ್ತೆ. ನಾನು ಭುವನೇಂದ್ರ ಕಾಲೇಜ್ ಹೋಗೋ ದಿನದಿಂದ ನೋಡ್ತಿದ್ದೆ. ಎಷ್ಟು ನಾನು ಭುವನೇಂದ್ರ ಕಾಲೇಜ್ ಹೋಗೋದು, ಇಟ್ ಮೇ ಬಿ ಅರೌಂಡ್ 32 years ಬ್ಯಾಕ್. ಈಗ ಇವರು ಶಾಸಕರಾಗಿ ಮಿನಿಸ್ಟರ್ 20 ವರ್ಷ ಆಯ್ತು. ಆ ರಸ್ತೆಯನ್ನು ಒಂದು ನಿಮ್ಮ ಇದಕ್ಕೆ ಪೂರಕ ರಸ್ತೆ ಮಾಡಿದ್ರೆ ಪೇಟೆಯಲ್ಲೆಲ್ಲ ನಮ್ಮ ವೆಂಕಟರಮಣ ದೇವಸ್ಥಾನ ಇದೆ, ರಥೋತ್ಸವ ಆಗ್ತದೆ, ಹಾಗೆ ಬ್ಲಾಕ್ ಆಗ್ತದೆ. ಹಾಗೆ ಈ ರಸ್ತೆಯನ್ನು ಮಾಡ್ಲಿಕ್ಕೆ ಏನು ದುಡ್ಡು ಏನು ಬೇಡ, 4-5 ಕೋಟಿ ರೂಪಾಯಿ ಇದ್ರೆ ಬಹಳ ಬ್ಯೂಟಿಫುಲ್ 10 ಮೀಟರ್ ರೋಡ್ ಮಾಡಬಹುದು. ಇವತ್ತಿಗೂ ಮಾಡಿಲ್ಲ, ಇಚ್ಛಾಶಕ್ತಿ ಇಲ್ಲ. ಸುಮ್ಮನೆ ಡೊಂಬರಾಟ, ಖಾಲಿ ಹೊಡೆಯುದು, ಮಾತು ಟಮ್ ಟಮ್ ಅಂತ ಹೊಡೆಯುದು. ಜನ ನಂಬ್ತಾರೆ, ನಾಲಿಗೆ ಬಿಸಿ ಅರ್ಥ ಉಂಟಲ್ಲ. ಒಟ್ಟು ಜನರಿಗೆ ಹೇಳುದು, ಬ್ಲಫ್ ಮಾಡೋದು, ಏನೋ ಸುಳ್ಳು ಹೇಳುದು ಬಿಡಿ. ಅದೇ ಸುಚೇತಾ ಶೆಟ್ಟಿಯನ್ನು ಗೋಪಾಲ್ ಭಂಡಾರಿಯೇ ಕೊಂದ್ರಮ್ಮನ ಹೇಳಿದ್ರು. ಇಂಥದ್ದೆಲ್ಲ ಮಾಡಿದವರು. ಇವರ ಬಗ್ಗೆ ಎಲ್ಲ ನಾವು ಎಂತ ಹೇಳುದು ಹೇಳಿ. ಓಕೆ, ವೆಲ್ ಸರ್, ಅನೇಕ ವಿಚಾರಗಳನ್ನು ಹಂಚ್ಕೊಂಡ್ರಿ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತು ಕಾರ್ಕಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಮಾತುಗಳು. ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಯ್ತು. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್.